ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯಸೃಜತಿ. ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾದನು ವಿಜಯತೆ ಮಧ್ವದಿ ಸದಾ. ಸಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾವಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆ ನಾವು ಒಟ್ಟು 13 ಶ್ಲೋಕಗಳ ಚಿಂತನೆಯಾಗಿತ್ತು. 152 ನಾಮಗಳು. ಇಂದಿನಿಂದ 17ನೇ ಶ್ಲೋಕ ಪ್ರಾರಂಭ. ಉಪೇಂದ್ರೋ ಅಮನಪ್ರಾಂಶು ಅಮೋಘ ಶುಚಿರೋರ್ಜಿತಃ. ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ ಎಂಬುದಾಗಿ. ಉಪೇಂದ್ರ ಶಬ್ದಕ್ಕೆ ಅರ್ಥ ಉಪ ಅಂದರೆ ಒಂದು ಅರ್ಥ. ಇವತ್ತು ನಾವೇನು ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಕೇಳ್ತೀವಿ, ಹಾಗೆ ನೆಕ್ಸ್ಟ್ ಅಂತ. ಇನ್ನೊಂದು ಉಪ ಅಂತಂದರೆ ಎತ್ತರ, ಉಪ್ಪರ್. ಇವತ್ತೇನು ಇಂಗ್ಲೀಷ್ ಉಪ್ಪರ್ ಅಂತಿದೆ, ಅದಕ್ಕೆ ಪ್ರಧಾನ ಉಪ ಅನ್ನೋದೇ ಮೇಲೆ ಅಂತ. ಅದಕ್ಕೆ ನಾವು ಉಪನಿಷತ್ತು ಅಂತ ಕೇಳ್ತೇವೆ. ಉಪನಿಷತ್ತು ಅಂತಂದರೆ ಉಪ ಅಂದರೆ ಮೇಲೆ, ನಮ್ಮನ್ನು ನಿಶತ್ ಕರೆದುಕೊಂಡು ಹೋಗೋದು ಅಂತ ಅದಕ್ಕೆ ಅರ್ಥ. ಹಾಗೆ ಉಪೇಂದ್ರ ಅಂತಂದರೆ ಇಂದ್ರ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥ. ಉಪ ಅಂದರೆ ಮೇಲ್ಗಡೆ ಅಂತ. ಅಂದರೆ ಎಲ್ಲರಿಗಿಂತಲೂ ಹೆಚ್ಚಿನ ಸಿರಿವಂತ, ಎಲ್ಲದಕ್ಕೂ ಒಡೆಯ, ಲಕ್ಷ್ಮೀದೇವಿಗೂ ಒಡೆಯನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಉಪೇಂದ್ರ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಉಪ ಅಂತಂದರೆ ಶ್ರೇಷ್ಠವಾದದ್ದು, ಎತ್ತರದ್ದು ಅಂತೆಲ್ಲ ಅರ್ಥ. ಆ ರೀತಿಯಾಗಿ ಅರ್ಥ. ಇನ್ನೊಂದು ಇಂದ್ರನಿಗಿಂತಲೂ ಮೇಲಿರುವಂಥವನು ಅಂತ. ಅಂದರೆ ಇಂದ್ರನೇ ಸರ್ವೋತ್ತಮನಲ್ಲ, ಆ ಇಂದ್ರನಿಗಿಂತಲೂ ಮೇಲಿರುವಂಥವನು. ಬರೀ ಇಂದ್ರ ಅಲ್ಲ, ಎಲ್ಲರಿಗಿಂತಲೂ, ಎಲ್ಲ ಸಿರಿವಂತರಿಗಿಂತಲೂ. ಇಂದ್ರ ಶಬ್ದಕ್ಕೆ ಪ್ರಧಾನ ಅರ್ಥ ಐಶ್ವರ್ಯ ಇರುವಂಥವನು ಅಂತ. ಇಡೀ ಐಶ್ವರ್ಯ ಅಂತ ಧಾತು. ಹಾಗಾಗಿ ಇಡೀ ದೇವಲೋಕದ ಸಂಪತ್ತಿಗೆ ಒಡೆಯ ಯಾರು? ದೇವೇಂದ್ರ. ಹಾಗಾಗಿ ಅವನಿಗೆ ಇಂದ್ರ ಅಂತ ಹೆಸರು. ಹೀಗೆ ಇಂದ್ರನಿಗಿಂತಲೂ ಮೇಲಿರುವಂಥವನು ಪರಮಾತ್ಮ. ಅದೇ ರೀತಿಯಾಗಿ ಎಲ್ಲ ಶ್ರೀಮಂತರಿಗಿಂತಲೂ ದೊಡ್ಡ ಶ್ರೀಮಂತ, ಸಿರಿವಂತ ಯಾರು? ಅದು ಪರಮಾತ್ಮ. ಹೀಗೆ ಪರಮಾತ್ಮ ಉಪೇಂದ್ರ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಪರಮಾತ್ಮ ತಾನು ಯಾವ ವಾಮನ ರೂಪದಿಂದಾಗಿ ಉಪೇಂದ್ರನಾಗಿದ್ದ. ಹಾಗಾಗಿ ಪರಮಾತ್ಮ ಉಪೇಂದ್ರ ಅಂತ ಕರೆಸ್ಕೊಳ್ತಾನೆ. ಮತ್ತು ಯಜ್ಞನಾಮಕ ಪರಮಾತ್ಮ, ಸ್ವಯಂಭೂ ಮನುವಿನ ಮೊಮ್ಮಗನಾಗಿದ್ದನಲ್ಲ, ಆ ಯಜ್ಞನಾಮಕ ಪರಮಾತ್ಮ ಮೊದಲನೇ ಮನ್ವಂತರದಲ್ಲಿ ಅವನೇ ಇಂದ್ರನಾಗಿದ್ದ. ಇಂದ್ರ ಅನ್ನೋದು ಒಂದು ಪದವಿ ಅಷ್ಟೇ. ಅದರಲ್ಲಿ ಕುಳಿತುಕೊಂತ ಯಾರಾದರೂ ಬರ್ಬೋದು ಪರಮಾತ್ಮನ ಇಚ್ಛೆಯಿಂದ. ಹಾಗೆ ಇಂದ್ರನಾಮಕ ಪರಮಾತ್ಮ ಪ್ರಥಮ ಮನ್ವಂತರದಲ್ಲಿ, ಸ್ವಯಂಭೂ ಮನ್ವಂತರದಲ್ಲಿ ಅವನೇ ಇಂದ್ರನಾಗಿದ್ದ. ಹಾಗಾಗಿಯೂ ಪರಮಾತ್ಮನಿಗೆ ಉಪೇಂದ್ರ ಎಂಬುದಾಗಿ ಹೆಸರು. ಈ ರೀತಿಯಾಗಿ ಅನೇಕ ಇದರಿಂದ ಪರಮಾತ್ಮ ಉಪೇಂದ್ರ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದಾದ ಮೇಲೆ ಇಂದ್ರ ಅಂದರೆ ಇಂದ್ರನ ತಮ್ಮನಾಗಿ ಅವತಾರ ಮಾಡಿದಂಥವನು ಅಂತ. ಅಂದರೆ ವಾಮನರೂಪಿಯಾದಂಥ ಪರಮಾತ್ಮ ಅವತಾರ ಮಾಡಿದ್ದು ಅದಿತಿ ದೇವಿಯಲ್ಲಿ. ಅದಿತಿ ದೇವಿಯಲ್ಲಿ ಕೊನೆಯ ಮಗ ಯಾರು? ಅದು ವಾಮನ. ಮೊದಲ ಮಗ ಇಂದ್ರ. ಹಾಗಾಗಿ ಉಪೇಂದ್ರ ಅಂತಂದರೆ ಇಂದ್ರನ ತಮ್ಮನಾಗಿ ಅವತಾರ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಉಪೇಂದ್ರ ಅಂತ ಕರೆಸ್ಕೊಳ್ತಾನೆ. ಹೀಗೆ ವಾಮನಾವತಾರಕ್ಕೂ ಕೂಡ ಉಪೇಂದ್ರ ಅಂತ ಹೆಸರಿದೆ. ಏಕೆಂದರೆ ಇಂದ್ರನ ಅನಂತರದಲ್ಲಿ ಹುಟ್ಟಿದಂಥವನು ಅಂತ. ಇನ್ನೊಂದು ಉಪಶಬ್ದಕ್ಕೆ ಹತ್ತಿರ ಇರುವಂಥವನು ಅಂತ ಅರ್ಥ. ಹಾಗೆ ಪರಮಾತ್ಮ ಉಪೇಂದ್ರ ಅಂತ ಕರೆಸ್ಕೊಳ್ತಾನೆ. ಅಂದರೆ ಇಂದ್ರನ ಜೊತೆಗೆ ಯಾವಾಗಲೂ ಇರುವಂಥವನು ಅಂತ ಋಗ್ವೇದ ಹೇಳುತ್ತೆ.
ಇಂದ್ರಸ್ಯಯುಜ್ಯ ಸಖಾ ಅಂತ. ಅಂದರೆ ಪರಮಾತ್ಮ ಎಂಥವನು? ಇಂದ್ರನ ಸಖ, ಸ್ನೇಹಿತ ಅಂತ. ಅಂದರೆ ಅವನ ಜೊತೆಗೆ ಇದ್ದುಕೊಂಡು ಅವನ ಎಲ್ಲ ಸುಖ ದುಃಖಗಳನ್ನು ನೋಡಿಕೊಳ್ಳುವಂಥವನು ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ. ಹೀಗೆ ಈ ಹಿನ್ನೆಲೆಯಲ್ಲೂ ಕೂಡ ಪರಮಾತ್ಮ ಉಪೇಂದ್ರ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ವಾಮನಃ ಅಂತ. ವಾಮನ ಶಬ್ದದ ಅರ್ಥವು ಕೂಡ ಉಪೇಂದ್ರ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆಂದರೆ ವಾಮನೇ ಉಪೇಂದ್ರನಾಗಿದ್ದು. ಹೀಗೆ ಪರಮಾತ್ಮನ ಒಂದು ಅದ್ಭುತವಾದಂತಹ ಅವತಾರ ವಾಮನಾವತಾರ. ವಾಮನಾವತಾರದಲ್ಲಿ ಪರಮಾತ್ಮ ಚಿಕ್ಕ ವಟುವಾಗಿ ಅವತಾರ ಮಾಡಿ ಮುಂದೆ ಆ ಬಲಿಚಕ್ರವರ್ತಿ ಹತ್ತಿರ 3 ಪಾದ ಭೂಮಿಯನ್ನು ಕೇಳಿದ. ಅದರ ಮೂಲಕ ತ್ರಿವಿಕ್ರಮನಾಗಿ ಬೆಳೆದು ಇಡೀ ಭೂಮಂಡಲವನ್ನೇ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಕೊನೆಗೆ ಬಲಿಚಕ್ರವರ್ತಿಗೆ ಅನುಗ್ರಹ ಮಾಡಿದ. ಇವನಿಗೆ ಕೆಳಗಿನ ಲೋಕದ ಅಧಿಪತ್ಯವನ್ನು ಕೊಟ್ಟ. ಅಷ್ಟು ಮಾತ್ರ ಅಲ್ಲ, ಯಾರಿಗೂ ಕೊಡದೇ ಇರುವಂತಹ ಒಂದು ದ್ವಾರಪಾಲಕನಾಗಿ ನಿಂತುಕೊಂಡ ಪರಮಾತ್ಮ ಅರ್ಜುನನಿಗೆ ಸಾರಥ್ಯ ಮಾಡಿದ. ಅದು ಎಷ್ಟು ದಿವಸ? 18 ದಿವಸ ಮಾತ್ರ. ಇನ್ನು ಪಾಂಡವರ ಅಶ್ವಮೇಧ ರಾಜಸೂಯ ಯಾಗದಲ್ಲಿ ಕುದುರೆಯ ಕಾಲನ್ನು ತೊಳೆದ, ಎಲ್ಲವನ್ನು ಬ್ರಾಹ್ಮಣರ ಸೇವೆ ಮಾಡಿದ. ಅದು ಎಷ್ಟು? ಲಿಮಿಟೆಡ್ ದಿವಸಗಳು ಮಾತ್ರ. ಯಜ್ಞ ನಡೆಯುವಷ್ಟು ಕಾಲ ಮಾಡಿದ. ಆದರೆ ಬಲಿಚಕ್ರವರ್ತಿಗೆ ಹಾಗಲ್ಲ. ಕಲ್ಪ ಪರ್ಯಂತ ಅವನ ಮನೆಯ ಮುಂದೆ ದ್ವಾರಪಾಲಕನಾಗಿ ನಿಂತುಕೊಂಡ. ಮುಂದಿನ ಕಲ್ಪದಲ್ಲಿ ಬಲಿಚಕ್ರವರ್ತಿ ಇಂದ್ರನಾಗೋದು. ಅಲ್ಲಿ ತನಕ ಅವನಿಗೆ ಕೆಳಗಿನ ಲೋಕದ ಆಧಿಪತ್ಯ. ಅಲ್ಲಿ ತನಕ ಪರಮಾತ್ಮ ಅವನ ಬಾಗಿಲಿಗೆ ದ್ವಾರಪಾಲಕನಾಗಿ ನಿಂತುಕೊಂಡಿದ್ದ. ಸ್ಕಂದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಅವನನ್ನು ಯಾವ ರೀತಿ ರಕ್ಷಣೆ ಮಾಡಿದ ಅಂತಂದರೆ, ಬಲಿಚಕ್ರವರ್ತಿ ಕೆಳಗಿನ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾಗ ಒಂದು ಸಲ ರಾವಣ ಬಂದು ಅವನ ಮೇಲೆ ಆಕ್ರಮಣ ಮಾಡಿದ. ಆ ರೀತಿಯಾಗಿ ರಾವಣ ಆಕ್ರಮಣ ಮಾಡಿದಾಗ ವಾಮನ ರೂಪಿಯಾದಂತಹ ಪರಮಾತ್ಮ ಏನು ದ್ವಾರಪಾಲಕನ ನಿಂತಿದ್ನಲ್ಲ, ಅವನು ರಾವಣನನ್ನು ಸೋಲಿಸಿ ವಾಪಸ್ ಕಳಿಸಿದ ಅಂತ ಹೇಳ್ತಾರೆ. ಹೀಗೆ ಬಲಿಚಕ್ರವರ್ತಿಯನ್ನು ನಿರಂತರವಾಗಿ ರಕ್ಷಣೆ ಮಾಡಿದಂತಹ ರೂಪ ಅದು ವಾಮನ ರೂಪ. ಹೀಗೆ ಪರಮಾತ್ಮನಿಗೆ ವಾಮನ ಅಂತ ಹೆಸರು. ಇನ್ನೊಂದು ವಾಮನ ಅಂದರೆ ಕುಳ್ಳಗಿರುವಂಥದ್ದು ಅಂತ. ವಾಮ ಅಂದರೆ ಕುಳ್ಳಗಿರುವುದು. ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಬೇಕಾದ್ರೆ ಪರಮಾತ್ಮ ವಾಮನನಾಗಿದ್ದ, ಕುಳ್ಳಗೆ ಇದ್ದ, ಚಿಕ್ಕ ವಟುವಿನ ರೂಪ. ಹಾಗಾಗಿ ಪರಮಾತ್ಮ ವಾಮನ ಅಂತ ಕರೆಸ್ಕೊಳ್ತಾನೆ. ಇನ್ನೊಂದು, ಈ ವಾಮನ ರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನು ನಿರಂತರವಾಗಿ ಮಾಡಿದರೆ ನಮಗೆ ಸೌಂದರ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಯಾಕೆಂತಂದರೆ ಪರಮಾತ್ಮ ವಾಮನನಾಗಿದ್ದರೂ ಕೂಡ, ಕುಳ್ಳಗಿದ್ದರೂ ಕೂಡ ಭಾರೀ ಸೌಂದರ್ಯ ಅಂತ ಮುಖದಲ್ಲಿ. ಹಾಗಾಗಿ ಅವನನ್ನು ನಾವು ವಾಮನ ಅಂತ ಚಿಂತನೆ ಮಾಡಿದರೆ ನಮಗೆ ವಾಮವನ್ನು ತಂದುಕೊಡ್ತಾನೆ, ಅರ್ಥಾತ್ ಸೌಂದರ್ಯವನ್ನು ತಂದುಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮನಿಗೆ ವಾಮನ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯೇಷವು ವಾಮನಿರೇಷಃ ಸರ್ವಾಣಿ ವಾಮಾನಿ ನಯತಿ ಅಂತ. ವಿಶೇಷವಾಗಿ ಸ್ತ್ರೀಯರಿಗೆ ನಿಯಾಮಕನಾದಂತಹ ಪರಮಾತ್ಮನ ಒಂದು ರೂಪ ವಾಮನ ರೂಪ ಅಂತ. ಯಾಕೆಂದರೆ ಸಹಜವಾಗಿ ಪುರುಷರಿಗಿಂತ ಸ್ತ್ರೀಯಲ್ಲಿ ಸೌಂದರ್ಯ ಜಾಸ್ತಿ ಇರುತ್ತೆ. ಹೀಗೆ ಇದು ವಾಮನೀಯರಲ್ಲಿ ಅರ್ಥಾತ್ ಸ್ತ್ರೀಯರಲ್ಲಿ ಇದ್ದುಕೊಂಡು ಅವರಿಗೆ ಸೌಂದರ್ಯವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಅವರನ್ನು ನಿಯಮನ ಮಾಡುವುದು ಕೂಡ ಪರಮಾತ್ಮನ ವಾಮನ ರೂಪ. ಹಾಗಾಗಿ ಪರಮಾತ್ಮನಿಗೆ ವಾಮನ, ವಾಮನಿ ಅಂತ ಕರೀತಾರೆ ಎಂಬುದಾಗಿ ತಿಳಿಸ್ತಾರೆ. ಹಾಗೆ ವಾಮ ಅಂದರೆ ಸೌಂದರ್ಯ ಅಂದರೆ ಅದು ಕಾಮನ ಒಂದು ನಿಯಂತ್ರಣದಿಂದಾಗಿ ಸೌಂದರ್ಯ ಎಕ್ಸ್ಪೋಸ್ ಆಗುತ್ತೆ. ಹಾಗಾಗಿ ಆ ಕಾಮನಿಗೂ ಅಂದರೆ ಮನ್ಮಥನಿಗೂ ನಿಯಾಮಕನಾದಂಥವನು ಪರಮಾತ್ಮ. ಹಾಗಾಗಿ ವಾಮ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾನೆ. ಮುಂದೆ ಪ್ರಾಂಶುಹು ಅಂತ. ಪ್ರಾಂಶುಹು ಅಂತಂದರೆ ವಾಮನ ಅಂದರೆ ಕುಳ್ಳಗಿರುವುದು, ಪ್ರಾಂಶುಹು ಅಂದರೆ ತುಂಬ ಎತ್ತರದಲ್ಲಿ ಇರುವುದು. ಬರೀ ಎತ್ತರ ಅಲ್ಲ, ಅಂಶುಹು ತುಂಬ ಎತ್ತರದಲ್ಲಿ ಇರುವುದು ಅಂತ. ಹೀಗೆ ಪರಮಾತ್ಮ ಆ ರೂಪದಲ್ಲಿ ಮಾತ್ರ ಕುಳ್ಳಗಿದ್ದ, ಆದರೆ ವಾಸ್ತವಿಕವಾಗಿ ಅವನು ಎಂಥವನು? ತುಂಬ ಎತ್ತರದ ಸ್ವರೂಪವೂ ಅವನದ್ದು, ತುಂಬ ಎತ್ತರದ ವ್ಯಕ್ತಿತ್ವವು ಪರಮಾತ್ಮನದ್ದು. ಹೀಗೆ ತ್ರಿವಿಕ್ರಮ ರೂಪದಿಂದಲೂ ಎತ್ತರವಾಗಿ ಪರಮಾತ್ಮ ಕಾಣಿಸ್ತಾನೆ. ಹೀಗೆ ಪರಮಾತ್ಮ ಪ್ರಾಂಶೋ, ಗರುಡಶೇಷ ರುದ್ರಾದಿಗಳಿಗಿಂತಲೂ ಎತ್ತರದ ಸ್ಥಾನದಲ್ಲಿ ಇರುವಂಥವನು. ಹೀಗೆ ಎಲ್ಲರಿಗಿಂತಲೂ ಉತ್ತಮ ಎತ್ತರದಲ್ಲಿ ಇದ್ದಾನೆ ಪರಮಾತ್ಮ. ಹಾಗಾಗಿ ಅದೇ ಪ್ರಾಂಶುಪಾಲ ಅಂದರೆ ಅದೇ ಅರ್ಥ, ಎಲ್ಲರಿಂದ ಮೇಲೆ ಇದ್ದುಕೊಂಡು ಅದನ್ನು ಪಾಲನೆ ಮಾಡುವಂಥವರು ಅಂತ. ಹೀಗೆ ಪರಮಾತ್ಮ ಪ್ರಾಂಶುಹು ಅಂತ ಕರೆಸ್ಕೊಳ್ತಾನೆ. ಇನ್ನು ಅಂಶುಹು ಅಂತಂದರೆ ಕಿರಣಗಳಿಗೆ ಅಂಶು ಅಂತ ಅರ್ಥ ಇದೆ. ಹಾಗಾಗಿ ಪ್ರಾಂಶುಹು ಅಂದರೆ ಉತ್ಕೃಷ್ಟವಾದಂಥ ಕಿರಣ ಇರುವಂಥವನು ಅಂತ. ಏಕೆಂದರೆ ಸೂರ್ಯ, ಚಂದ್ರ, ಅಗ್ನಿಯವರೆಲ್ಲರೂ ಕೂಡ ಜಗತ್ತಿಗೆ ಬೆಳಕನ್ನು ಕೊಡ್ತಾರೆ. ಆ ಎಲ್ಲ ಬೆಳಕಿಗೂ ಮೂಲ ಕಾರಣ ಯಾರು ಅಂದರೆ ಪರಮಾತ್ಮನ ಕಿರಣಗಳು. ಯದಾದಿತ್ಯ ಗತಂ ತೇಜೋ ಜಗದ್ಭಾಸೈತೆ ಕಿಲಂ
ಚಂದ್ರಮಸಿ ಹೆಚ್ಚಾಗನೋ ತತ್ತೇಜೋ ವಿಧಿಮಾಕಂ ಅಂತ ಗೀತೆ ಪರಮಾತ್ಮ ಹೇಳುವಂತೆ ಸೂರ್ಯನಲ್ಲಿ ಚಂದ್ರನಲ್ಲಿ ಅಗ್ನಿಯಲ್ಲಿ ಇದ್ದುಕೊಂಡು ಬೆಳಗಿಸುವಂಥವನು ನಾನೇ ಅಂತ ಹೇಳಿದ್ದಾನೆ. ಹೀಗೆ ಪರಮಾತ್ಮ ಪ್ರಾಂಶು ಉತ್ತಮವಾದಂತಹ ಕಿರಣಗಳಿರುವಂಥವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಂಶು, ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನು ಪುಣ್ಯಕರ್ಮಗಳನ್ನು ಮಾಡ್ತಾನೆ, ಪಾಪಕರ್ಮಗಳನ್ನು ಮಾಡೇ ಮಾಡ್ತಾನೆ ಸಹಜವಾಗಿ. ಅವೆಲ್ಲವನ್ನು ಕೂಡ ವಿಭಾಗಿಸುವಂಥವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ, ಅತಯೇವೇಶ್ವರಾತ್ ಫಲಂ ಭವತಿ ನ ಹ್ಯಚೇತನಸ್ಯ ಸ್ವತಃ ಪ್ರವೃತ್ತಿ ಯುಜ್ಯತೆ ಅಂತ. ನಿನ್ನೆನೇ ಹೇಳಿದಂತೆ ಈ ಧರ್ಮ ಅಧರ್ಮ ಪುಣ್ಯ ಪಾಪ ಎಲ್ಲವೂ ಕೂಡ ಅಚೇತನ, ಅದಕ್ಕೆ ಅದು ಚೇತನ ಅಲ್ಲ, ಅದು ಜಡವಾದದ್ದು ಮತ್ತು ಅತೀಂದ್ರಿಯವಾದದ್ದು, ಅದು ಕಣ್ಣಿಗೂ ಕಾಣಿಸೋದಿಲ್ಲ ಮತ್ತು ಜಡವಾಗಿದೆ. ಹಾಗಾಗಿ ಅದಕ್ಕೆ ಸ್ವತಃ ಫಲ ಕೊಡುವಂಥ ಯೋಗ್ಯತೆ ಇಲ್ಲ. ಹೀಗೆ ಪುಣ್ಯವನ್ನು ಪಾಪವನ್ನು ಇದು ಪುಣ್ಯ ಇದು ಪಾಪ, ಈ ಪುಣ್ಯದಿಂದ ಇವನಿಗೆ ಈ ಫಲ ಬರಬೇಕು, ಈ ಪಾಪದಿಂದ ಇವನಿಗೆ ಇಂಥ ಫಲ ಬರಬೇಕು ಅಂತ ವಿಭಾಗ ಮಾಡಿ, ಇದು ಪುಣ್ಯದ ಅಂಶ ಇದು ಪಾಪದ ಅಂಶ ಅಂತ ವಿಭಾಗ ಮಾಡಿ ನಮಗೆ ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪ್ರಾಂಶು, ಪ್ರಕೃಷ್ಟವಾಗಿ ನಮಗೆ ಅಂಶವನ್ನಾಗಿ ಮಾಡಿ ಬೇರೆ ಬೇರೆಯನ್ನಾಗಿ ಮಾಡಿ ಪುಣ್ಯ ಪಾಪ ಅಂತ ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪ್ರಾಂಶು ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಸೂರ್ಯ ಚಂದ್ರ ನಕ್ಷತ್ರ ಅವುಗಳೆಲ್ಲವೂ ಕೂಡ ನಿರಂತರವಾಗಿ ಬೆಳಗ್ತಾ ಇರ್ತವೆ. ಸೂರ್ಯ ಇವತ್ತು ನಮಗೆ ಅಸ್ತಂಗತರಾದಂತೆ ಕಾಣಿಸ್ತಾನೆ, ಆದರೆ ಇಲ್ಲಿ ಅವನು ಕಾಣಿಸೋದಿಲ್ಲ, ಅಷ್ಟೇ ಬೇರೆ ದೇಶದಲ್ಲಿ ಕಾಣಿಸ್ತಾನೆ ಇರ್ತಾನೆ. ಹಾಗೆ ಸೂರ್ಯ ನಿರಂತರವಾಗಿ ಬೆಳಗ್ತಾನೆ ಇರ್ತಾನೆ. ಹಾಗಾಗಿ ಅವನಿಗೆ ಪ್ರಕೃಷ್ಟವಾದಂತಹ ಕಿರಣಗಳನ್ನು ಕೊಟ್ಟಂಥವನು ಪರಮಾತ್ಮ. ಹೀಗೆ ಪ್ರಾಂಶು ಎಂಬುದಾಗಿ ಕರೆಸ್ಕೊಳ್ತಾನೆ. ಆಮೇಲೆ ಅಮೋಘ ಅಂತ ಈ ನಾಮ ಹಿಂದೆ ಒಂದ್ಸಲ ಬಂದಿತ್ತು, ಮತ್ತೆ ಎರಡನೇ ಸಲ ಬರ್ತಾ ಇದೆ. ಓಘ ಅಂತಂದರೆ ಹಿಂದೆ ಇದ್ದಂತಹ ಅರ್ಥ ಅದು ವ್ಯರ್ಥ ಅಲ್ಲ, ಪರಮಾತ್ಮನ ಯಾವುದೇ ಕಾರ್ಯಗಳು ವ್ಯರ್ಥ ಅಲ್ಲ ಅಂತ ಒಂದು ಅರ್ಥ. ಪ್ರಕೃತದಲ್ಲಿ ಓಘ ಅಂತಂದರೆ ವೇಗ ಅಂತ ಅರ್ಥ. ಕನ್ನಡದಲ್ಲೂ ಅದೊಂದು ಇದನ್ನು ಪ್ರಯೋಗ ಮಾಡ್ತೇವೆ, ಅವರ ಮಾತಿನ ಓಘ ಭಾರಿ ಇದೆ ಅಂತ ಎಲ್ಲ ಕೇಳ್ತೇವೆ. ಹಾಗೆ ಓಘ ಅಂತಂದರೆ ವೇಗ ಪ್ರವಾಹ ಅಂತ. ಅಮೋಘ ಅಂತಂದರೆ ಈ ಉತ್ತಮವಾದಂತಹ ಪ್ರವಾಹಕ್ಕೆ ನಿಯಾಮಕರಾದಂಥವನು ಅಂತ. ಅಂದರೆ ಈ ಜಗತ್ತಿನ ಪ್ರವಾಹ ನಿರಂತರವಾಗಿ ಹೋಗ್ತಾನೆ ಇರುತ್ತೆ. ಬ್ರಹ್ಮದೇವರಿಂದ ಸೃಷ್ಟಿ ಪ್ರಾರಂಭ ಆದರೆ ಮುಗೀತು, ನಿರಂತರವಾಗಿ ಯಾರೊಬ್ಬರು ಹುಡ್ತಾನೆ ಇರ್ತಾರೆ, ಸಾಯ್ತಾ ಇರ್ತಾರೆ, ಇದು ಯಾವತ್ತೂ ನಿಲ್ಲೋದಿಲ್ಲ. ಹೀಗೆ ಜಗತ್ತಿನ ಈ ಪ್ರವಾಹಕ್ಕೆ, ಸೃಷ್ಟಿ ಸ್ಥಿತಿ ಸಂಹಾರ ಎನ್ನುವಂತಹ ಪ್ರವಾಹಕ್ಕೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಅವನೇ ಹುಟ್ಟಿಸ್ತಾನೆ, ಅವನೇ ರಕ್ಷಣೆ ಮಾಡ್ತಾನೆ, ಕೊನೆಗೆ ಅವನೇ ಸಾಯಿಸ್ತಾನೆ ಅಂತ. ಹೀಗೆ ಪರಮಾತ್ಮ ಅಮೋಘ ಅಂತ ಕರೆಸ್ಕೊಳ್ತಾನೆ. ಇನ್ನೊಂದು ಓಘ ಅಂದರೆ ಗಂಗಾ ನದಿಯ ಪ್ರವಾಹ. ಗಂಗಾ ನದಿ ಪ್ರವಾಹ ನಿರಂತರವಾಗಿ ಹರಿತಾನೆ ಇರುತ್ತೆ. ಅದು ಎಂತಹ ಬೇಸಿಗೆ ಇರಲಿ, 12 ವರ್ಷಗಳ ಕಾಲ ಬರಗಾಲವೇ ಬರಲಿ, ಗಂಗೆಯ ಪ್ರವಾಹ ಯಾವತ್ತೂ ನಿಲ್ಲೋದಿಲ್ಲ. ಯಾವ ನದಿ ಬೇಕಾದರೂ ಒಣಗಬಹುದು, ಏನಾದರೂ ಆಗಬಹುದು, ಗಂಗೆ ನಿರಂತರವಾಗಿ ಹರಿತಾ ಇರ್ತಾಳೆ. ಹಾಗಾಗಿ ಆ ಗಂಗಾ ನದಿಗೆ ಪ್ರಕೃಷ್ಟವಾದಂತಹ ಓಘವನ್ನು, ಯಾಕೆಂದರೆ ಬೇರೆ ಪ್ರವಾಹ ಒಂದ್ಸಲ ಕಡಿಮೆ ಇರುತ್ತೆ, ಒಂದು ಜಾಸ್ತಿ ಇರುತ್ತೆ. ಗಂಗೆಯ ಪ್ರವಾಹ ಹಾಗಲ್ಲ, ನಿರಂತರವಾಗಿ ಹರಿತಾನೇ ಇರುತ್ತೆ. ಹಾಗೆ ಗಂಗೆಗೆ ಉತ್ತಮವಾದಂತಹ ವೇಗವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಹಾಗಾಗಿ ಪರಮಾತ್ಮ ಅಮೋಘ ಅಂತ ಕರೆಸ್ಕೊಳ್ತಾನೆ. ಮುಂದೆ ಶುಚಿಹಿ ಅಂತ, ಅಮೋಘ ಶುಚಿಹಿ ಅಂತ. ಶುಚಿಹಿ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಶುಚಿಹಿ ಅಂದರೆ ಕ್ಲೀನ್ ಅಂತ. ಪರಮಾತ್ಮ ಅತ್ಯಂತ ಶುದ್ಧನಾದಂಥವನು ಅಂತ. ಶುದ್ಧಂ ದೋಷೋಜಿತಸ್ತದ ಅಂತ ಭಾಗವತದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಪರಮಾತ್ಮ ಯಾಕೆ ಶುದ್ಧ ಅಂತಂದರೆ, ಯಾವಾಗ ನಮ್ಮಲ್ಲಿ ಶುದ್ಧತೆ ಹೋಗುತ್ತೆ ಅಂತಂದರೆ ದೋಷಗಳು ಬಂದಾಗ. ಯಾವಾಗ ದೋಷಗಳು ಬರಲಿಕ್ಕೇ ಸಾಧ್ಯ ಇಲ್ಲವೋ ಆವಾಗ ವ್ಯಕ್ತಿ ಅತ್ಯಂತ ಶುದ್ಧನಾಗಿರ್ತಾನೆ. ಹಾಗೆ ಪರಮಾತ್ಮ ಏನಾಗಿದ್ದಾನೆ, ಅತ್ಯಂತ ಶುದ್ಧನಾಗಿದ್ದಾನೆ. ಯಾಕೆಂದರೆ ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಅಂತ. ಸರಿ, ಪರಮಾತ್ಮ ಶುದ್ಧ, ಅಷ್ಟು ಮಾತ್ರ ಅಲ್ಲ, ಅವನ ಸ್ಮರಣೆಯನ್ನು ಮಾಡಿದರೆ ನಾವು ಕೂಡ ಏನಾಗ್ತೇವೆ, ಶುದ್ಧರಾಗ್ತೇವೆ ಅಂತ. ನಾವು ಕೇಳ್ತೇವೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿಹಿ ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮನ ಸ್ಮರಣೆ ಮಾಡಿದರೆ ನಾವು ಶುದ್ಧರಾಗ್ತೇವೆ. ಹೀಗೆ ಪರಮಾತ್ಮನು ಶುಚಿ, ಅವರ ಸ್ಮರಣೆ ಮಾಡುವವರನ್ನು ಶುಚಿಯನ್ನಾಗಿ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಶುಚಿಹಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದಾದ ಮೇಲೆ ಶುಚಿಹಿ ಅಂತಂದರೆ ಕ್ಲೀನ್ ಅಂತ. ಸಾಮಾನ್ಯವಾಗಿ
ಬಣ್ಣಗಳಲ್ಲಿ ತುಂಬ ಶುದ್ಧವಾದ ಬಣ್ಣ ಅಂದರೆ ಯಾವುದು? ಬಿಳಿ ಅಂತ. ಪರಮಾತ್ಮನು ಕೂಡ ಬಿಳಿ ವರ್ಣದವನು ಅಂತ. ಸಾಮಾನ್ಯವಾಗಿ ಪರಮಾತ್ಮನ ರೂಪಗಳಲ್ಲಿ 4 ಬಣ್ಣ ಇರ್ತವೆ. ಒಂದು ಬಿಳಿ, ಇನ್ನೊಂದು ಕೆಂಪು, ಇನ್ನೊಂದು ಚಿನ್ನದ ಬಣ್ಣ, ಹಳದಿ ಬಣ್ಣ ಚಿನ್ನದ ಬಣ್ಣ, ಇನ್ನೊಂದು ನೀಲವರ್ಣ. ಈ ರಾಮರೂಪ, ಕೃಷ್ಣರೂಪ, ವೇದವ್ಯಾಸ ರೂಪ ನೀಲವರ್ಣಗಳು. ಹಾಗೆ ಪರಮಾತ್ಮ ಅವನಿಗೆ ವಿಶೇಷವಾಗಿ ಈ ಹಯಗ್ರೀವ ರೂಪದಲ್ಲಿ ಬಿಳಿ ವರ್ಣ ಇತ್ತು ಅಂತ ಹೇಳ್ತಾರೆ. ಶುದ್ಧವಾದಂತಹ ಬಿಳಿ ವರ್ಣ ಎಂಬುದು ಅವನಲ್ಲಿ ಇತ್ತು. ಹಾಗಾಗಿ ಪರಮಾತ್ಮ ಶುಚಿಹಿ ಅಂತ ಕರೆಸ್ಕೊಳ್ತಾನೆ. ವಿಶೇಷವಾಗಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಹಯಗ್ರೀವಾದಿ ರೂಪೇಣ ಶುಕ್ಲವರ್ಣ ತದಾಯುಭು ಅಂತ. ಹಯಗ್ರೀವ ರೂಪದಲ್ಲಿ ಪರಮಾತ್ಮ ಬಿಳಿ ಬಣ್ಣದಿಂದಾಗಿ ಇದ್ದ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಕುದುರೆ ಸಹಜವಾಗಿ ಬಿಳಿಯಾಗೇ ಇರುತ್ತೆ. ಹೀಗೆ ಪರಮಾತ್ಮ ಶುಚಿಹಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಶುಚಿ ಶಬ್ದಕ್ಕೆ ಅರ್ಥ ಭಾಗವತದಲ್ಲಿ ಆಚಾರ್ಯರು ಹೇಳುವಂತೆ ಶೋಚತಿ ಪ್ರಕಾಶಯತಿ ಇತಿ ಶುಚಿಹಿ ಅಂತ. ನಮ್ಮನ್ನು ಬೆಳಗಿಸುವಂಥವನು, ಅರ್ಥಾತ್ ನಮಗೆ ಕಾಂತಿ ಮುಖದಲ್ಲಿ ಏನೋ ಅಲ್ಪ ಸ್ವಲ್ಪ ಯಾರಿಗಾದರೂ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಇರುತ್ತೆ. ಆದರೆ ಅದು ನಿಜವಾದಂಥ ಕಾಂತಿಯಲ್ಲ, ಒಳಗಡೆ ಇರುವಂಥ ಜ್ಞಾನದ ಬೆಳಕೆ ನಿಜವಾದಂಥ ಬೆಳಕು. ಹೀಗೆ ಜ್ಞಾನದ ಬೆಳಕನ್ನು ಕೊಡುವ ಮೂಲಕ ಜನರನ್ನು ಬೆಳಗಿಸ್ತಾನೆ. ಹಾಗಾಗಿ ಪರಮಾತ್ಮ ಶುಚಿಹಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ಊರ್ಜಿತ ಅಂತ. ಊರ್ಜಿತ ಶಬ್ದಕ್ಕೆ ಮೇಲ್ನೋಟದ ಅರ್ಥ ತುಂಬಿದವನು ಅಂತ ಅಷ್ಟೇ ಅರ್ಥ. ಅದು ಯಾವುದೇ ಆಗಲಿ, ಪರಮಾತ್ಮ ಬಲದಿಂದ ತುಂಬಿದ್ದಾನೆ, ಜ್ಞಾನದಿಂದ ತುಂಬಿದ್ದಾನೆ, ಉತ್ಸಾಹದಿಂದ ತುಂಬಿದ್ದಾನೆ, ಕಾಂತಿಯಿಂದ ತುಂಬಿದ್ದಾನೆ. ಹೀಗೆ ಒಟ್ಟಿನಲ್ಲಿ ಎಲ್ಲದರಿಂದಲೂ ಊರ್ಜಿತನಾದಂಥವನು, ಎಲ್ಲದರಿಂದಲೂ ತುಂಬಿದಂಥವನು, ಎಲ್ಲದರಿಂದಲೂ ಪೂರ್ಣನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಊರ್ಜಿತ ಎಂಬುದಾಗಿ ಕರೆಸ್ಕೊಳ್ತಾನೆ. ಹಾಗೆ ನಮ್ಮನ್ನು ಪೂರ್ಣರನ್ನಾಗಿ ಮಾಡುವಂಥವನು ಅಂತ. ಅರ್ಥಾತ್ ಪೂರ್ಣ ಅಂದರೆ ಪರಮಾತ್ಮನ ಲೆಕ್ಕದಲ್ಲಿ ಪೂರ್ಣರಾಗೋದಿಲ್ಲ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಜ್ಞಾನದಿಂದ ಪೂರ್ಣರಾಗಬೇಕು, ಬಲಪೂರ್ಣರಾಗಬೇಕು, ಎಲ್ಲದರಿಂದ ಪೂರ್ಣರಾಗಬೇಕು ಅಂದರೆ ಪ್ರಧಾನವಾಗಿ ಪರಮಾತ್ಮನ ಅನುಗ್ರಹ ಬೇಕು. ಹೀಗೆ ಪರಮಾತ್ಮ ಅವನು ಪರಿಪೂರ್ಣ, ನಾವು ಪೂರ್ಣರು. ಯಾವಾಗ ಆಗ್ತೇವೆ? ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಊರ್ಜಿತರಾಗ್ತೇವೆ. ಹಾಗಾಗಿ ಪರಮಾತ್ಮನಿಗೆ ಊರ್ಜಿತ ಎಂಬುದಾಗಿ ಹೆಸರು. ಇನ್ನೊಂದು ಊರ್ಜ ಅಂತಂದರೆ ಸಾರ, ಜಿಸ್ಟ್ ಅಂತ ಅರ್ಥ. ಸಾರವನ್ನು ತಿನ್ನುವಂಥವನು ಅಂತ. ಪರಮಾತ್ಮ ನಮ್ಮೆಲ್ಲರ ಸುಖದ ಸಾರವನ್ನು ಭೋಗಿಸುವಂಥವನು ಪರಮಾತ್ಮ. ಹಾಗಾಗಿ ಊರ್ಜಿತ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾನೆ. ಅದಾದ ಮೇಲೆ ಅತೀಂದ್ರ ಅಂತ. ಅತೀಂದ್ರ ಶಬ್ದ ಮತ್ತು ಉಪೇಂದ್ರ ಎನ್ನುವಂಥ ಶಬ್ದ ಒಂದೇ ಅರ್ಥ. ಅತಿ ಅಂದರೆ ಮೇಲೆ ಅಂತ, ಮೀರಿದವನು ಅಂತ. ಉಪ ಅಂದರೂ ಮೀರಿದವನು. ಹೀಗೆ ಅತೀಂದ್ರ, ಇಂದ್ರನಿಗಿಂತಲೂ ಶ್ರೇಷ್ಠನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅತೀಂದ್ರ ಎಂಬುದಾಗಿ ಹೆಸರು. ವಾಸ್ತವಿಕವಾಗಿ ಇಂದ್ರನಿಗೆ ಆ ಪಟ್ಟವನ್ನು ಕೊಟ್ಟಂಥವನೇ ಪರಮಾತ್ಮ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಇಂದ್ರನ ಪಟ್ಟಕ್ಕೆ ಹೋಗಬೇಕು ಅಂತಂದರೆ 100 ಸಲ ವಿಶ್ವಜಿತ್ ಯಾಗ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾವು ಬಲಿಚಕ್ರವರ್ತಿ ಕಥೆ ಕೇಳ್ತೇವೆ. ಬಲಿಚಕ್ರವರ್ತಿ 100ನೇ ವಿಶ್ವಜಿತ್ ಯಾಗವನ್ನು ಮಾಡ್ತಾ ಇದ್ದ. ಆ ಯಾಗ ಕಂಪ್ಲೀಟ್ ಆಗಿಬಿಟ್ಟಿದ್ರೆ ಅವನಿಗೇನಾಗಬೇಕಾಗಿತ್ತು? ಇಮಿಡಿಯೇಟಾಗಿ ಇಂದ್ರ ಬದಿಗೆ ಸಿಗಬೇಕಾಗಿತ್ತು. ಆದರೆ ಅವನಿಗೆ ಇನ್ನೂ ಆ ಯೋಗ್ಯತೆ ಬಂದಿಲ್ಲ. ಮುಂದಿನ ಕಲ್ಪದಲ್ಲಿ ಬರುತ್ತೆ ಅವನಿಗೆ. ಹಾಗಾಗಿ ಆ ಯಜ್ಞವನ್ನು ಅಲ್ಲಿಗೆ ನಿಲ್ಲಿಸಿದ ಪರಮಾತ್ಮ. ಹೀಗೆ ಇಂದ್ರನಿಗೆ ಆ ಅತಿಯಾದಂತಹ ಪಟ್ಟವನ್ನು, ಅತಿಯಾದ ಪಟ್ಟ ಅಂದರೆ ಶ್ರೇಷ್ಠ ಪಟ್ಟ. ಏಕೆಂದರೆ ದೇವತೆಗಳಿಗೆಲ್ಲ ರಾಜನಾಗೋದೇ ಸಾಮಾನ್ಯ ಕೆಲಸ ಅಲ್ಲ, ಅತಿ ದೊಡ್ಡ ಜವಾಬ್ದಾರಿ, ಅತ್ಯಂತ ಶ್ರೇಷ್ಠವಾದ ಕೆಲಸ. ಹೀಗೆ ಅತೀಂದ್ರ, ಇಂದ್ರನಿಗೆ ಆ ಅತಿಯಾದಂತಹ ಶ್ರೇಷ್ಠವಾದಂತಹ ಇಂದ್ರ ಪಟ್ಟವನ್ನು ಕೊಟ್ಟಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಅತೀಂದ್ರ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ಇಂದ್ರ ಅಂತಂದರೆ ಹಿಂದೆ ಹೇಳಿದಂತೆ ಐಶ್ವರ್ಯ ಇರುವಂಥವ್ರು, ಶ್ರೀಮಂತರು. ಎಲ್ಲ ಶ್ರೀಮಂತರಿಗಿಂತಲೂ ದೊಡ್ಡ ಶ್ರೀಮಂತ ಯಾರು? ಅದು ಪರಮಾತ್ಮ. ಹಾಗೆ ಪರಮಾತ್ಮ ಅತೀಂದ್ರ ಅಂತ ಕರೆಸ್ಕೊಳ್ತಾನೆ. ಮುಂದೆ ಸಂಗ್ರಹ ಅಂತ. ಸಂಗ್ರಹ ಶಬ್ದಕ್ಕೆ ಅರ್ಥ, ಸಂಗ್ರಹ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಸಂಗ್ರಹ ಮಾಡೋದು ಅಂತ. ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇರುವಂತಹ ಎಲ್ಲ ಜೀವರನ್ನು ಸಂಗ್ರಹ ಮಾಡ್ತಾನೆ. ಅಂದರೆ ಪರಮಾತ್ಮನ ಹೊಟ್ಟೆಯಲ್ಲಿ ಅನಂತ ಜೀವರಿದ್ದಾರೆ. ಎಲ್ಲರನ್ನೂ ಪರಮಾತ್ಮ ಒಮ್ಮೆ ಸೃಷ್ಟಿ ಮಾಡೋದಿಲ್ಲ. ಆ ಸೃಷ್ಟಿಗೆ ಯೋಗ್ಯರಾದಂಥ ಜೀವನ ಮುಷ್ಟಿ ಸೃಷ್ಟಿ ಅಂತ ನಾವು ಕೇಳಿದ್ದೇವೆ ಶಾಸ್ತ್ರದಲ್ಲಿ. ಆ ಎಲ್ಲ ಜೀವರನ್ನು ಕೂಡ ಸಂಗ್ರಹ ಮಾಡಿ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಸಂಗ್ರಹ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ವೇದದ ಉಪನಿಷತ್ತಿನ ಸಾರವನ್ನು ಸಂಗ್ರಹ ಮಾಡಿ ಪರಮಾತ್ಮ ನಮಗೇನು ಮಾಡಿದ?
ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರಗಳು ಅಂತ ಕೊಟ್ಟರು. ಅದೇ ರೀತಿಯಾಗಿ ಮಹಾಭಾರತದ ಬಗ್ಗೆ ಹೇಳಬೇಕಾದ್ರೆ ವೇದಾದಪಿ ಪರಂಚಕ್ಕರೆ ಭಾರತಂ ವೇದಮುತ್ತಮಂ ಅಂತ ವೇದಕ್ಕಿಂತಲೂ ಶ್ರೇಷ್ಠವಾದಂತಹದ್ದು ಯಾವುದು ಮಹಾಭಾರತ ಅಂತ ಹೇಳ್ತಾರೆ. ಯಾಕೆಂದರೆ ವೇದದಲ್ಲಿ ಹೇಳಿದಂತಹ ಮತ್ತು ವೇದ ಅನುಕ್ತ ವೇದದಲ್ಲೂ ಹೇಳದೇ ಇರುವಂತಹ ಅನೇಕ ಅರ್ಥಗಳನ್ನು ಇಲ್ಲಿ ತುಂಬಿಸಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ವೇದದ ಸಂಗ್ರಹವನ್ನು ನಮಗೆ ಇಲ್ಲಿ ಮಾಡಿಕೊಟ್ಟರು. ಮಹಾಭಾರತ, ಭಾಗವತ ಮುಂತಾದಂತಹ ಪುರಾಣಗಳು, ಬ್ರಹ್ಮಸೂತ್ರಗಳು ಮುಂತಾದಂತಹ ಗ್ರಂಥಗಳಲ್ಲಿ ಪರಮಾತ್ಮ ನಮಗೆ ಸಂಗ್ರಹ ಮಾಡಿಕೊಟ್ಟ. ಹಾಗಾಗಿ ಪರಮಾತ್ಮನಿಗೆ ಸಂಗ್ರಹ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಸಂಗ್ರಹ ಅಂದರೆ ಚೆನ್ನಾಗಿ ನಿಯಮನ ಮಾಡೋದು. ಗ್ರಹ ಅಂದರೆ ಸ್ವೀಕಾರ ಮಾಡೋದು ಅಂತ ಒಂದು ಅರ್ಥ. ಸಂಗ್ರಹ ಅಂದರೆ ಕಲೆಕ್ಟ್ ಮಾಡೋದು ಅಂತ. ಪರಮಾತ್ಮ ಎಲ್ಲ ಗ್ರಹಗಳಿಗೆ ನಿಯಾಮಕನಾಗಿದ್ದಾನೆ. ಸಂಗ್ರಹ ಶಿಂಶುಮಾರ ರೂಪದಿಂದಾಗಿ, ಶಿಂಶುಮಾರ ಪರಮಾತ್ಮನ ಚೇಳಿನ ರೂಪ. ಆ ಚೇಳಿನ ಬಾಲದಲ್ಲಿ ಪರಮಾತ್ಮ ಎಲ್ಲ ಗ್ರಹಗಳಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ದಾನೆ. ವಿಶೇಷವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಆ ಮಾತನ್ನು ಹೇಳ್ತಾರೆ. ಊರ್ಧ್ವಲೋಕೇಶು ಸಂವ್ಯಾಪ್ಯ ಆದಿತ್ಯಾದ್ಯಾಹ ಸಮಾಶ್ರಿತಃ ಅಂತ ಆದಿತ್ಯನೇ ಮೊದಲಾದಂತಹ, ಸೂರ್ಯನೇ ಮೊದಲಾದಂತಹ ಎಲ್ಲ ಗ್ರಹಗಳು ಕೂಡ ಶಿಂಶುಮಾರ ಉಪುಷ್ಯತ, ಶಿಂಶುಮಾರ ರೂಪಿಯ ಪರಮಾತ್ಮನಲ್ಲಿ ಎಲ್ಲವೂ ಕೂಡ ಇದ್ದಾವೆ ಅಂತ. ಹೀಗೆ ಎಲ್ಲ ಗ್ರಹಗಳಿಗೆ ಪರಮಾತ್ಮ ಆಧಾರ. ಹಾಗಾಗಿ ಸಂಗ್ರಹ. ಇನ್ನು ಗ್ರಹ ಅಂದರೆ ಅನುಗ್ರಹ. ಪರಮಾತ್ಮ ಉತ್ತಮವಾದಂತಹ ಅನುಗ್ರಹವನ್ನು ಮಾಡುವಂಥವನು ಪರಮಾತ್ಮ. ಯಾಕೆಂತಂದರೆ ಉತ್ತಮ ಅನುಗ್ರಹ ಅಂದರೆ ನಮಗೆ ಬೇರೆ ಯಾರಾದರೂ ಕೂಡ ಧರ್ಮದ ಬೋಧನೆ ಮಾಡ್ಬೋದು, ಇನ್ನೊಬ್ಬರು ಯಾರೋ ಅರ್ಥವನ್ನು ಸಂಪತ್ತನ್ನು ಕೊಡಬಹುದು, ಇನ್ನೊಬ್ಬರು ಯಾರೋ ಒಳ್ಳೆಯ ಬೇಕೆಯನ್ನು ಕೊಡಬಹುದು. ಆದರೆ ಮೋಕ್ಷ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮೋಕ್ಷ ಕೊಡುವಂಥದ್ದು ಯಾರು? ಪರಮಾತ್ಮನೇನೆ. ಹಾಗಾಗಿ ಸಂಗ್ರಹ. ಅನುಗ್ರಹಗಳಲ್ಲಿ ಉತ್ತಮವಾದ ಅನುಗ್ರಹ ಯಾವುದು? ಮೋಕ್ಷ. ಬೇರೆ ಯಾವ ಅನುಗ್ರಹ ಮಾಡಿದರೂ ಕೂಡ ಅದು ಖಾಲಿಯಾಗುತ್ತೆ. ಒಂದಿಷ್ಟು ದುಡ್ಡು ಕೊಟ್ಟರು ಅಂದರೆ ಅದು ಖಾಲಿಯಾಗುತ್ತೆ. ಒಂದು ಬಯಕೆ ಕೊಟ್ಟರು ಅಂದರೆ ಬಯಕೆ ಅದು ಕೂಡ ಹಂತ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಹೀಗೆ ಯಾವುದೇ ಪುರುಷಾರ್ಥ ಆದರೂ ಕೂಡ ಅದಕ್ಕೆ ಒಂದು ಕೊನೆ ಎಂಡ್ ಅಂತ ಇರುತ್ತೆ. ಆದರೆ ಯಾವತ್ತೂ ನಾಶವಿಲ್ಲದೇ ಇರುವಂತಹ ಸಮೀಚೀನವಾದಂತಹ ಅನುಗ್ರಹ ಅಂದರೆ ಅದು ಮೋಕ್ಷವೆಂಬಂತಹ ಅನುಗ್ರಹ. ಅಂತಹ ಮೋಕ್ಷ ಅನುಗ್ರಹವನ್ನು ಪರಮಾತ್ಮ ನೀಡ್ತಾನೆ ಅಂತ ಪರಮಾತ್ಮನಿಗೆ ಸಂಗ್ರಹ ಅಂತ ಕರೀತಾ ಇದ್ದಾರೆ. ಮುಂದೆ ಸರ್ಗ ಅಂತ. ಸರ್ಗ ಶಬ್ದಕ್ಕೆ ಅರ್ಥ ಸೃಷ್ಟಿ ಅಂತ. ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾನೆ ಅಂತ ಸರ್ಗ ಅಂತ ಕರೆಸ್ಕೊಳ್ತಾನೆ. ಮುಂದೆ ಧೃತಾತ್ಮ. ಬರೀ ಸೃಷ್ಟಿ ಮಾಡಿ ಬಿಟ್ಬಿಡ್ತಾನಾ? ಇಲ್ಲ. ಧೃತಾತ್ಮ ಎಲ್ಲ ಜೀವರ ರಕ್ಷಣೆ ಜವಾಬ್ದಾರಿಯನ್ನು ಧೃತ ಹೊತ್ತಂಥವನು ಅಂತ. ಎಲ್ಲ ಆತ್ಮರಂದರೆ ಬರೀ ನಾವು ಮಾತ್ರ ಅಲ್ಲ, ಅದು ಬ್ರಹ್ಮದೇವರಿಂದ ಆರಂಭ ಮಾಡಿ ತೃಣಪರ್ಯಂತ ಒಂದು ಹುಲ್ಲು ಕಡ್ಡಿಯವರೆಗೂ ಕೂಡ ಅವೆಲ್ಲದರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಧೃತಾತ್ಮ ಅಂತ ಕರೆಸ್ಕೊಳ್ತಾನೆ. ನಾವು ಕೇಳ್ತೇವೆ ಕನಕದಾಸರ ಒಂದು ಹಾಡಿನಲ್ಲಿ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ನೀರನ್ನು ಕೊಟ್ಟು ಉಣಿಸಿದವರು ಯಾರು ಅಂತ ಇದೆ. ಹಾಗೆ ಆ ನಾವೀಗ ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಅದಕ್ಕೆ ಗೊಬ್ಬರ ಹಾಕಿ ಬೆಳೆಸಿದರೂ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಲ ಅಶ್ವತ್ಥ ಗಿಡ ಎಲ್ಲೆಲ್ಲಿ ಹುಟ್ಕೊಂಡ್ಬಿಟ್ಟಿರುತ್ತೆ, ಕಲ್ಲಿನ ಮೇಲ್ಗಡೆ ಬೆಳೆದು ಬಿಟ್ಟಿರುತ್ತೆ. ಅಲ್ಲಿ ಬೀಜ ಹಾಕಿದ್ಯಾರು, ಗೊಬ್ಬರ ಹಾಕಿದ್ಯಾರು, ನೀರು ಹಾಕಿದ್ಯಾರು? ಪರಮಾತ್ಮನೇ ಎಲ್ಲವನ್ನು ರಕ್ಷಣೆ ಮಾಡುವಂಥವನು. ಹೀಗೆ ರಕ್ಷತಿ ಯೋಹಿ ಗರ್ಭೆ ಅಂತ ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳುವಂತೆ ಎಲ್ಲರ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಪರಮಾತ್ಮ ಧೃತ ಹೊತ್ತಿದ್ದಾನೆ. ಹಾಗಾಗಿ ಪರಮಾತ್ಮ ಧೃತಾತ್ಮ ಅಂತ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಸರಿ ಎಲ್ಲರನ್ನೂ ಪರಮಾತ್ಮ ಹೊತ್ತಿದ್ದಾನೆ. ಪರಮಾತ್ಮನ ಯಾರು ಹೊತ್ತಿದ್ದಾರೆ ಅಂತಂದರೆ ಛಾಂದೋಗ್ಯೋಪನಿಷತ್ತು ಹೇಳುತ್ತೆ, ಸ ಭಗವಾನ್ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇ ಮಹಿಮ್ನೆ. ಪರಮಾತ್ಮ ಯಾರು ಹೊತ್ತಿದ್ದಾರೆ? ಪರಮಾತ್ಮನೇ ಹೊತ್ತಿದ್ದಾನೆ. ಪರಮಾತ್ಮನನ್ನು ಹೊರಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಪರಮಾತ್ಮ ತನ್ನೊಳಗೆ ತಾನಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ತನಗೆ ತಾನೇ ಆಧಾರ ಅಂತ. ಧೃತ ಆತ್ಮ ಅಂದರೆ ಒಂದು ಅರ್ಥ ಜೀವರು ಅಂತ, ಇನ್ನೊಂದು ಆತ್ಮ ಅಂದರೆ ನಾನು ಅಂತ ಅರ್ಥ. ಹೀಗೆ ತನ್ನನ್ನು ತಾನೇ ಹೊತ್ತುಕೊಂಡಂಥವನು. ಧೃತ ಅಂದರೆ ಹೊತ್ತುಕೊಳ್ಳೋದು. ತನ್ನನ್ನು ತಾನೇ ಹೊತ್ತುಕೊಂಡಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಧೃತಾತ್ಮ ಅಂತ ಕರೆಸ್ಕೊಳ್ತಾನೆ. ಸರಿ, ಪರಮಾತ್ಮನಿಗೆ ಒಂದೇ ದೇಹನ? ಆತ್ಮಶಬ್ದಕ್ಕೆ ದೇಹ ಅಂತ ಸ್ವರೂಪ ಅಂತ ಅರ್ಥ ಇದೆ. ಪರಮಾತ್ಮನ ಸ್ವರೂಪಗಳೆಷ್ಟು? ಅನಂತ ಸ್ವರೂಪಗಳು. ಹೀಗೆ ಅನಂತವಾದಂತಹ ತನ್ನ ಸ್ವರೂಪಗಳನ್ನು ಪರಮಾತ್ಮ ತನ್ನಲ್ಲಿ ಒಳಗೆ ಹೊತ್ತುಕೊಂಡಿದ್ದಾನೆ ಅಂತ. ಇವತ್ತು ನಾವು ಕಾಣುವಂತಹ ರಾಮರೂಪ ಆಗಲಿ, ವೇದವ್ಯಾಸ, ನರಸಿಂಹ ಯಾವುದೇ ಆಗಲಿ ಅದು
ಆಗ ಹುಟ್ಟಿದ್ದು ಅಂತ ಅರ್ಥ ಅಲ್ಲ. ಆ ರೂಪಗಳು ಯಾವಾಗಲೂ ಕೂಡ ಅನಾದಿಯಾಗಿ ಪರಮಾತ್ಮನೊಳಗಡೆ ಯಾವಾಗಲೂ ಇರ್ತವೆ. ಆ ಸಂದರ್ಭ ಬಂದಾಗ ಪರಮಾತ್ಮನೇ ಮಾಡ್ತಾನೆ, ಅದನ್ನು ಅಭಿವ್ಯಕ್ತ ಮಾಡ್ತಾನೆ. ಹೀಗೆ ಅನಂತ ತನ್ನ ಸ್ವರೂಪಗಳನ್ನು ಆತ್ಮಗಳನ್ನು ಯಾವಾಗಲೂ ಹೊತ್ತುಕೊಂಡದ್ದು ಪರಮಾತ್ಮ ಅಂತ ಧೃತಾತ್ಮ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಧೃತಾತ್ಮ ನಿಯಮೋ ಯಮಃ ಅಂತ, ನಿಯಮಃ ಎಂಬುದಾಗಿ ಪರಮಾತ್ಮನಿಗೆ ಹೆಸರು. ನಿಯಮ ಶಬ್ದಕ್ಕೆ ವಾಸ್ತವಿಕವಾಗಿ ಯೋಗ ಸೂತ್ರಗಳಲ್ಲಿ ಒಟ್ಟು 6 ನಿಯಮಗಳು ಅಂತ ಹೇಳ್ತಾರೆ. ಶೌಚ, ತಪಸ್ಸು, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪೂಜನ 5. ಶೌಚಂ ತಪಸ್ ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ ಅಂತ ತಂತ್ರಸಾರ ಸಂಘದಲ್ಲಿ ಆಚಾರ್ಯರು ಕೂಡ ಹೇಳ್ತಾರೆ. ಯಮ ನಿಯಮ ಅಂತ ಅಲ್ಲಿ ಅದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನಿಯಮ ಅಂದರೆ ಒಟ್ಟು 5 ಅಂತ. ಮೊದಲನೆಯದಾಗಿ ಶೌಚ. ಶೌಚ ಎಂಬುದು ಅತ್ಯಂತ ಶುದ್ಧವಾದದ್ದು. ಯಾವುದೇ ಸತ್ಕರ್ಮ ಮಾಡಬೇಕಾದರೆ ಮೊದಲು ನಾವೇನಾಗಿರಬೇಕು, ಶುದ್ಧರಾಗಿರಬೇಕು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾವೇನು ಹೇಳ್ಕೊಳ್ತೀವಿ, ಶುದ್ಧರಾಗೋದು ಅಂದರೆ ಯಾವಾಗ, ಸ್ನಾನ ಮಾಡಬೇಕಾದ್ರೆ ಅಂತ. ಬಟ್ ಸದಾಚಾರದ ಸ್ಮೃತಿಯಲ್ಲಿ ಆಚಾರ್ಯ ಹೇಳ್ತಾರೆ, ಸ್ನಾನ ನಮಗೆ ಶುದ್ಧಿ ಕೊಡುತ್ತೆ, ಆದರೆ ಸ್ನಾನ ಮಾಡೋಕೆ ನಾವು ಶುದ್ಧರಾಗಿರಬೇಕು ಅಂತ. ಅದೇ ಸಾಧ್ಯ? ಸ್ನಾನನೇ ನಮಗೆ ಶುದ್ಧಿ ಕೊಡುತ್ತೆ, ಸ್ನಾನ ಮಾಡೋಕೆ ನಾವು ಶುದ್ಧರಾಗಿರಬೇಕು ಅಂದರೆ ಅದೇನು ಮಾಡಬೇಕು ಅಂದರೆ, ಅದಕ್ಕೆ ಸದಾಚಾರ ಸ್ಮೃತಿಯಲ್ಲಿ ಆಚರಣೆ ಹೇಳ್ತಾರೆ, ಸಮಾಚಮ್ಯ ಅಂತ ಹೇಳ್ತಾರೆ. ಆಚಮನ ಮಾಡಿ ಸ್ನಾನ ಮಾಡಬೇಕು. ಅಂದರೆ ಆಚಮನ ಮಾಡಿದಾಗ ಒಂದು ರೀತಿಯ ಶುದ್ಧಿ ಬರುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಮತ್ತೆ ಮುಂದೆ ಸ್ನಾನ ಮಾಡ್ತೇವೆ. ಹೀಗೆ ಸ್ನಾನ ಮಾಡಲಿಕ್ಕೆ ಕೂಡ ಶುದ್ಧಿ ಬೇಕು ಅಂತ ಹೇಳ್ತಾರೆ. ಹೀಗೆ ಶೌಚ ಎಂಬುದು ಅತ್ಯಂತ ಉಪಯುಕ್ತವಾದದ್ದು. ಕೆಲವರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸ್ನಾನ ಮಾಡೋದಕ್ಕಿಂತ ಮುಂಚೆ ಆಚರಣೆ ಮಾಡೋದು ಹೇಗೆ ಅಂತ. ಯಾಕೆಂದರೆ ನಾವು ನಮ್ಮ ಬಾಯಲ್ಲಿ ಒಂದೊಂದು ಹನಿ ನೀರು ಹೋಗುತ್ತೆ, ಸ್ನಾನ ಮಾಡೋದಕ್ಕಿಂತ ಮುಂಚೆ ನೀರು ಕುಡಿದ್ರೆ ಒಂದು ರೀತಿ ಪಾಪ ಅಲ್ಲ ಅಂತ ಒಂದು ಚಿಂತನೆ ಇರುತ್ತೆ. ಆದರೆ ಆಚಮನ ಹೇಗೆ ಮಾಡಬೇಕಂತ ಶಾಸ್ತ್ರಕಾರ ಹೇಳ್ತಾರೆ. ಆಚಮನ ಅಂದರೆ ಒಂದು ಸೌಟ್ ಪೂರ್ತಿ ಹಾಕ್ಕೊಂಡು ಕುಡಿಯೋದಲ್ಲ. ಮಾಶಮಗ್ನಾಂ ಜಲಾಂ ಪಿಬೇತ್ ಅಂತ ಒಂದು ಸಣ್ಣ ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕುಡಿಬೇಕು ಅಂತೆ. ಆ ರೀತಿಯಾಗಿ ಒಂದು ಡ್ರಾಪ್ಗಿಂತ ಕಡಿಮೆ ಅದು. ಅದನ್ನು ನಾವು ಕುಡಿದರೆ ಅದು ಗಂಟಲಿಗೆ ಹೋಗುವಷ್ಟರಲ್ಲಿ ಏನಾಗ್ಬಿಟ್ಟಿರುತ್ತೆ, ಇಂಗಿ ಹೋಗಿಬಿಟ್ಟಿರುತ್ತೆ. ಹಾಗಾಗಿ ಆಚಾರ್ಯರು ಅಲ್ಲಿ ಬರೀ ಕೆಲವರು ಇನ್ನೂ ಹೇಳ್ತಾರೆ, ಅಲ್ಲಿ ಆಚರಣೆ ಮಾಡೋದು ಸರಿಯಲ್ಲ ಅಷ್ಟು, ಹಾಗಾಗಿ ಕಿವಿ ಮುಟ್ಕೊಂಡು ಆಚರಣೆ ಮಾಡಬೇಕು ಅಂತ. ಆದರೆ ಆಚಾರ್ಯರು ಅಲ್ಲಿ ಕೇವಲ ಆಚಮ್ಯ ಅಂತ ಹೇಳಿಲ್ಲ, ಬರೀ ಆಚರಣೆ ಮಾಡಿ ಅಂತ ಹೇಳಿಬಿಟ್ಟಿದ್ರೆ ಸರಿ ನಡೀತಾ ಇತ್ತು. ಆದರೆ ಸಮಾಚಮ್ಯ ಅಂತ ಹೇಳಿದ್ದಾರೆ. ಸಮ್ ಅಂದರೆ ಏನು, ಚೆನ್ನಾಗಿ ಅಂತ, ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ. ಚೆನ್ನಾಗಿ ಆಚರಣೆ ಮಾಡೋದಂದ್ರೆ ಯಾವುದು, ಕೇಶವಾಯ ನಮಃ ನಾರಾಯಣ ಅಂತ ಹೇಳಿ ಮಂತ್ರಪೂರ್ವಕವಾಗಿ ನೀರನ್ನು ಕುಡಿಯುವುದೇನೆ ಸಮಾಚಮ್ಯ ಅಂತ ಅಲ್ಲಿ ವ್ಯಾಖ್ಯಾನಕಾರ ಎಲ್ಲ ಹೇಳ್ತಾ ಹೋಗ್ತಾರೆ. ಸುಮಾರು 7-8 ವ್ಯಾಖ್ಯಾನಗಳು ಇವತ್ತು ಉಪಲಬ್ಧ ಇದೆ ಸದಾಚಾರ ಸ್ಮೃತಿಯಲ್ಲಿ. ಹೀಗೆ ಸಮಾಚಮ್ಯ ಅಂತಂದರೆ ಅದನ್ನು ಮಂತ್ರಗಳನ್ನು ಹೇಳಿಯೇನೆ ನೀರು ಕುಡಿದು ಆಚರಣೆ ಮಾಡಿ ಆಮೇಲೆ ಸಂಕಲ್ಪ ಮಾಡಿ ಆಮೇಲೆ ಸ್ನಾನಕ್ಕೆ ಇಳಿಯೋದು ಅಂತ. ಹಾಗಾಗಿ ಅರ್ಧ ಸ್ನಾನ ಮಾಡಿ ಆಮೇಲೆ ಸಂಕಲ್ಪ ಮಾಡಿದರೆ ಅದಕ್ಕೆ ಅಷ್ಟು ಅರ್ಥ ಇರೋದಿಲ್ಲ. ಯಾಕೆಂದರೆ ಆಚಾರ್ಯರ ಮಾತಿಗೆ ವಿರೋಧ ಬರುತ್ತೆ. ಸಮಾಚಮ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಶೌಚ ಎಂಬುದು ಅತ್ಯಂತ ಪ್ರಧಾನವಾದದ್ದು. ನಮ್ಮ ಎಲ್ಲರನ್ನೂ ಶುದ್ಧಿ ಮಾಡುವಂತಹ ಸ್ನಾನಕ್ಕೂ ನಾವೇನು ಮಾಡಬೇಕು, ಶುದ್ಧರಾಗಿಯೇ ಸ್ನಾನ ಮಾಡಬೇಕು, ಸುಮ್ಮನೆ ಹೇಗೇಗೋ ಸ್ನಾನ ಮಾಡೋದಲ್ಲ ಅಂತ ಹೇಳ್ತಾರೆ. ಹೀಗೆ ಶುಚಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಇದು ಒಂದು ನಿಯಮ. ಎರಡನೆಯದು ತಪಸ್ಸು. ತಪಸ್ಸು ಅಂದರೆ ಒಂದು ತಪಸ್ಸು ಕಾಡಿಗೆ ಹೋಗಿ ಎಲ್ಲರನ್ನು ಬಿಟ್ಟು ಪರಮಾತ್ಮನನ್ನೇ ಧ್ಯಾನ ಮಾಡೋದು. ಇನ್ನೊಂದು ಆಲೋಚನೆ ಅಂತ, ನಿರಂತರವಾಗಿ ಪರಮಾತ್ಮನ ಚಿಂತನೆ ಮಾಡೋದೇನೆ ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಆಮೇಲೆ ಸಂತೋಷ. ಸಂತೋಷ ಅಂತಂದರೆ ಯದೃಚ್ಛಾಲಾಭ ಸಂತುಷ್ಟ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮ ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿ ಪಡುವುದೇನೆ ನಿಜವಾದಂಥ ಸಂತೋಷ ಅಂತ. ಆಮೇಲೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ನಿರಂತರವಾಗಿ ಅಧ್ಯಯನಶೀಲನಾಗಿರಬೇಕು ಅಂತ. ನನಗೆ 70 ವರ್ಷ ಆಯಿತು 80 ವರ್ಷ ಆಯಿತು ಎಲ್ಲ ಓದಿ ಮುಗಿಸಿಬಿಟ್ಟಿದ್ದೇನೆ ಅಂತ ಸರ್ವತಃ ಹೇಳಿ ಸಾಧ್ಯ ಇಲ್ಲ. ಯಾಕೆಂದರೆ ಇಡೀ ಜನ್ಮ ಪೂರ್ತಿ ಬರೀ ಅಧ್ಯಯನಕ್ಕೋಸ್ಕರ ಅಂತಲೇ ಮೀಸಲಿಟ್ಟರು ಕೂಡ ಓದಿ ಮುಗಿಸಲಿಕ್ಕೆ ಆದಷ್ಟು ಗ್ರಂಥಗಳಿದ್ದಾವೆ. ಹಾಗಾಗಿ ಭೀಷ್ಮಾಚಾರ್ಯ ಕಥೆ ಕೇಳ್ತೇವೆ. ಭೀಷ್ಮಾಚಾರ್ಯರು ತಮ್ಮ ಜೀವನದಲ್ಲಿ 530 ವರ್ಷಗಳ ಕಾಲ ಏನು ಮಾಡಿದರು, ಬರೀ ಅಧ್ಯಯನವನ್ನೇ ಮಾಡಿದರು. ಹಾಗೆ ನಿರಂತರವಾಗಿ ಸ್ವಾಧ್ಯಾಯ ಅಧ್ಯಯನ ಅನ್ನೋದಿರಬೇಕು ಅಂತ. ಹೊಸದಾಗಿ ಅಧ್ಯಯನ ಮಾಡಿ ಸಾಧ್ಯವಾಗದೇ ಇರೋದು ಕೂಡ ಓದಿದ್ದನ್ನೇ ಮತ್ತೆ ಮತ್ತೆ ಚಿಂತನೆ ಮಾಡಿದಾಗ ಅಷ್ಟೇ ಅದರಲ್ಲಿ ದಾರ್ಢ್ಯ ಬರುತ್ತೆ, ಗಟ್ಟಿತನ ಬರುತ್ತೆ. ಅದೇ ರೀತಿ ಹೊಸ ಹೊಸ ಅರ್ಥಗಳು ಹೊಳಿತಾ ಇರ್ತವೆ. ಹೀಗೆ ನಿರಂತರವಾಗಿ ಅಧ್ಯಯನಶೀಲನಾಗಿರಬೇಕು. ಇದೆಲ್ಲದರಿಂದಲೂ ಕೂಡ ಕೊನೆಗೆ ಮುಟ್ಟಬೇಕಾದಂಥ ಗುರಿ ಏನು ಅಂದರೆ ಈಶ್ವರ ಪೂಜನ, ಪರಮಾತ್ಮನ ಪೂಜೆ. ಶೌಚವು ಪರಮಾತ್ಮನ ಪೂಜೆ, ತಪಸ್ಸು ಪರಮಾತ್ಮನ ಪೂಜೆ, ಸ್ವಾಧ್ಯಾಯವೂ ಪರಮಾತ್ಮನ ಪೂಜೆ. ಹೀಗೆ
ತಿಳಿಬೇಕು. ಈ 5ಕ್ಕೆ ನಿಯಮಗಳು ಅಂತ ಹೇಳ್ತಾರೆ. ಶೌಚ, ತಪಸ್ಸು, ಸ್ವಾಧ್ಯಾಯ, ಸಂತೋಷ, ಈಶ್ವರ ಪೂಜನ ಅಂತ. ಈ 5ಕ್ಕೂ ಕೂಡ ಯಾರು ನಿಯಾಮಕನಾಗಿದ್ದಾನೆ? ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ಪರಮಾತ್ಮನಿಗೆ ನಿಯಮ ಅಂತ ಹೆಸರು. ಇನ್ನೊಂದು ನಿಯಮ ಅಂತಂದರೆ ನಿಯಮನ ಮಾಡೋದು, ಕಂಟ್ರೋಲ್ ಮಾಡೋದು ಅಂತ. ಪ್ರತಿಯೊಬ್ಬ ಜೀವರನ್ನು ಕೂಡ ಪರಮಾತ್ಮ ನಿಯಮನ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ನಿಯಮ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಯಮಃ ಅಂತ. ಯಮಃ ಶಬ್ದಕ್ಕೆ ಅರ್ಥ, ಯಮ ಅಂತಂದರೆ ಅಂತರ್ಯಾಮಿ. ಯಮ ಅಂದರೆ ನಿಯಮನ ಮಾಡು, ಯಮತೀತಿ ಯಮಃ ಅಂತ. ಎಲ್ಲರನ್ನೂ ಕೂಡ ಮುಂದೆ ನಡೆಸುವಂಥವನು ಪರಮಾತ್ಮ ಅಂತ ಪರಮಾತ್ಮನಿಗೆ ಯಮ ಅಂತ ಕರೀತಾರೆ. ಹಾಗಾಗಿ ಪರಮಾತ್ಮ ಯಮ ಅಂತ ಕರೆಸ್ಕೊಳ್ತಾನೆ. ಹಾಗೆ ಯಮ ಅಂದರೆ ದಂಡನೆ ಮಾಡಿ ಶಿಕ್ಷೆ ಕೊಡುವವನು ಅಂತ. ಯಮಧರ್ಮರಾಜನಿಗೆ ಯಮ ಅಂತ ಯಾಕೆ ಹೆಸರು ಅಂದರೆ ಎಲ್ಲರಿಗೂ ಅವನು ಶಿಕ್ಷೆ ಕೊಡ್ತಾನೆ ಅಂತ. ಆ ಯಮನಿಗೂ ಶಿಕ್ಷೆ ಕೊಡೋದು ಯಾರು? ಈ ಪರಮಾತ್ಮ. ಹಾಗಾಗಿ ಪರಮಾತ್ಮ ಯಮ ಅಂತ ಕರೆಸ್ಕೊಳ್ತಾನೆ. ಹಾಗೆ ಹಿಂದೆ ನಾವು ಕೇಳಿದ್ವಿ, ನಿಯಮ ಅಂದರೆ 5 ಅಂತ, ಯಮ ಅಂದರೆ 4 ಅಂತ ಹೇಳ್ತಾರೆ ಆಚಾರ್ಯ ತಂತ್ರಶಾಸ್ತ್ರದಲ್ಲಿ. ಅಹಿಂಸಾ, ಸತ್ಯಮಸ್ತೇಯಂ, ಬ್ರಹ್ಮಚರ್ಯ, ಪರಿಗ್ರಹೋ. ಈ 5 ನಿಯಮಗಳು 5, ಯಮಗಳು 5 ಅಂತ. ಯಮ ಅಂದರೆ ಯಾವುದು ಅಂದರೆ ಮೊದಲನೇದಾಗಿ ಸತ್ಯ, ಯಾವಾಗಲೂ ಕೂಡ ಸತ್ಯವನ್ನೇ ಮಾತನಾಡೋದು. ಹಿಂದೆ ಕೇಳಿದ್ವಿ ಮೊನ್ನೆ, ಸತ್ಯ ಅಂದರೆ ಯಾವುದು ಅಂತ. ಒಬ್ಬ ಕಳ್ಳ ಓಡಿ ಬಂದು ಇದರಲ್ಲಿ ಕುತ್ಕೊಂಡು ಒಬ್ಬ ಋಷಿ ನಿಜ ಕಳ್ಳ ಬರೀದ ಅಂತ ಹೇಳ್ಬಿಟ್ರೆ ಏನಾಗುತ್ತೆ? ಅದನ್ನು ಸಾಯಿಸೇ ಬಿಡ್ತಾರೆ. ಹಾಗಾಗಿ ಸಜ್ಜನರಿಗೆ ಯಾವುದು ಅತ್ಯಂತ ಹಿತವಾದದ್ದು ಅದು ಸತ್ಯ ಅಂತ ಕರೆಸ್ಕೊಳ್ಳುತ್ತೆ. ಆಮೇಲೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ 2 ಅರ್ಥ. ಒಂದು ಅರ್ಥ ಪ್ರಧಾನವಾಗಿ ಇಂದ್ರಿಯ ನಿಗ್ರಹ, ಇನ್ನೊಂದು ಅರ್ಥ ಯಾವಾಗಲೂ ಬ್ರಹ್ಮಣಿ ಚರಣಂ, ಪರಮಾತ್ಮನ ಚಿಂತನೆ ಮಾಡೋದು ಬ್ರಹ್ಮಚರ್ಯ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಸತ್ಯ, ಬ್ರಹ್ಮಚರ್ಯ ಮತ್ತು ಅಹಿಂಸೆ. ಅಹಿಂಸೆ ಅಂದರೆ ಯಾರನ್ನೂ ಕೂಡ ಹಿಂಸೆ ಮಾಡಬಾರ್ದು ಅಂತ. ಅಹಿಂಸಾತ್ ಸರ್ವಭೂತಾನಿ ಅಂತ ಶಾಸ್ತ್ರ ಹೇಳುತ್ತೆ. ನಮ್ಮಿಂದ ಒಂದು ಇರುವಿಗೂ ಕೂಡ ತೊಂದರೆಯಾಗಬಾರ್ದು, ಅದು ಅಹಿಂಸೆ ಅಂತ. ಅದಾದ ಮೇಲೆ ಅಸ್ತೇಯ, ಕಳ್ಳತನ. ಸ್ಥೇಯ ಅಂದರೆ ಕಳ್ಳತನ, ಅಸ್ತೇಯ ಅಂದರೆ ಕಳ್ಳತನ ಮಾಡಬಾರ್ದು, ಯಾವುದನ್ನೂ ಕೂಡ ಕಳ್ಳತನ ಮಾಡಬಾರ್ದು. ಅದಾದ ಮೇಲೆ ಬ್ರಹ್ಮಚರ್ಯ, ಅಪರಿಗ್ರಹ. ಅಪರಿಗ್ರಹ ಅಂತಂದರೆ ಆದಷ್ಟು ಏನು ಮಾಡಬೇಕು, ಇನ್ನೊಬ್ಬರಿಂದಾಗಿ ಅಪೇಕ್ಷೆ ಪಡೆದಂತೆ ಜೀವನ ಮಾಡಬೇಕು ಅಂತ. ದೇಹಿ ಅಂತ ಯಾವುದಕ್ಕೆ ಕೈ ಕೊಡಬಾರ್ದು. ಅವಶ್ಯವಾಗಿ ಶಾಸ್ತ್ರ ಹೇಳುವಂತೆ ಬ್ರಾಹ್ಮಣದ ಅಂತ 6 ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ 2 ದಾನ ಮತ್ತು ಪರಿಗ್ರಹ ಅಂತೆ. ಕೈ ಎತ್ತಿ ಕೊಡಬೇಕು, ದಾನ ಕೊಟ್ಟಾಗ ಅವಶ್ಯವಾಗಿ ಸ್ವೀಕಾರ ಮಾಡಬೇಕು. ಕೆಲವೊಬ್ಬರು 2 ರೀತಿ ಇರ್ತಾರೆ. ಕೆಲವೊಬ್ಬರು ಬರೀ ದಾನ ಕೊಡ್ತಾ ಇರ್ತಾರೆ. ಯಾಕೆ? ನಮ್ಮ ಪಾಪ ಪರಿಹಾರ ಆಗಬೇಕು, ಹೋಗಬೇಕು ಅಂತ. ಇಸ್ಕೊಳ್ಳೋದಿಲ್ಲ. ಇಸ್ಕೊಂಡ್ರೆ ಪಾಪ ಬರುತ್ತೆ, ಹೆದರಿಕೆ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಆಸೆಯಿಂದ ಬರೀ ಇಸ್ಕೊಳ್ತಾನೆ ಇರ್ತಾರೆ, ಆದರೆ ವಾಪಸ್ ಕೊಡೋದಿಲ್ಲ ಕೈ ಎತ್ತಿ. ಆದರೆ ಶಾಸ್ತ್ರ ಹೇಳುತ್ತೆ 2 ಮಾಡಬೇಕು ಅಂತ. ದಾನ ಕೊಡುವಂಥ ಸಂದರ್ಭ ಬಂದಾಗ ಅವಶ್ಯವಾಗಿ ಕೈ ಎತ್ತಿ ದಾನವನ್ನು ಕೊಡಬೇಕು. ಅದೇ ರೀತಿಯಾಗಿ ಯಾರಾದರೂ ದಾನ ಕೊಟ್ಟರೆ ಅವಶ್ಯವಾಗಿ ದಾನ ತೆಗೆದುಕೊಳ್ಳಬೇಕು, ಯಾಕೆಂದರೆ ಅದು ಅವನ ಧರ್ಮ. ಹೀಗೆ ಅಪರಿಗ್ರಹ ಆದರೆ ತಾನೇ ಹೋಗಿ ಕೇಳಬಾರ್ದು, ಯಾವುದನ್ನು ಕೂಡ ದೇಹಿ ಅಂತ ಕೇಳಬಾರ್ದು, ಅಪರಿಗ್ರಹ ಅಂತ ಕೇಳ್ತಾರೆ. ಹೀಗೆ 5 ಯಮಗಳು, ಅಹಿಂಸಾ, ಸತ್ಯಮಸ್ತೇಯಿ, ಬ್ರಹ್ಮಚರ್ಯ, ಪರಿಗ್ರಹ ಅಂತ ಈ 5 ಯಮಗಳು. ಈ 5 ಯಮಗಳಿಗೆ ನಿಯಾಮಕರಾದಂಥವನು ಪರಮಾತ್ಮ. ಹಾಗಾಗಿ ಯಮ ಅಂತ ಕರೆಸ್ಕೊಳ್ತಾನೆ. ಹೀಗೆ 5 ನಿಯಮಗಳು, 5 ಯಮಗಳು, ಇವುಗಳನ್ನು ನಾವು ಚೆನ್ನಾಗಿ ಅನುಸಂಧಾನ ಮಾಡಿದಾಗ ಆ ಪರಮಾತ್ಮ ನಮಗೆ ವಿಶೇಷವಾದ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾರೆ. ಹೀಗೆ ಇಲ್ಲಿಗೆ 17ನೇ ಶ್ಲೋಕ ಮುಗಿಯುತ್ತೆ. 18ನೇ ಶ್ಲೋಕ, ವೇದ್ಯೋ ವೈದ್ಯ ಸದಾಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ ಎಂಬುದಾಗಿ. ವೇದ್ಯ ಅಂತ ನಾವು ಕೇಳ್ತೇವೆ. ವೇದ ವೇದ್ಯ ಸಾಧು ವಿನೀತ ರಾಧಿಕಾ ರಮಣ ಕೃಷ್ಣ ಕಾದನ ವತ್ಸವ ಹರಿಕಾದನ ಅಂತ ಕೇಳ್ತೀವಲ್ಲ, ಹಾಗೆ ವೇದ್ಯ ಅಂದರೆ ತಿಳಿಯಲ್ಪಡುವವನು ಅಂತ. ಪರಮಾತ್ಮ ವೇದ್ಯ. ಯಾವುದರಿಂದ ವೇದ್ಯ? ವೇದದಿಂದ ವೇದ್ಯ, ಪುರಾಣಗಳಿಂದ ವೇದ್ಯ, ಮಹಾಭಾರತದಿಂದಾಗಿ ವೇದ್ಯ, ರಾಮಾಯಣದಿಂದಾಗಿ ವೇದ್ಯ. ಹೀಗೆ ಸಕಲ ಶಾಸ್ತ್ರ ಗ್ರಂಥಗಳಿಗೂ ಮೂಲ ಗುರಿ ಯಾರು ಅಂದರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ವೇದ್ಯ ಅಂತ ಕರೆಸ್ಕೊಳ್ತಾನೆ, ತಿಳಿಯಲಿಕ್ಕೆ ಯೋಗ್ಯನಾದಂಥವನು ಅಂತ. ಮುಂದೆ ವೈದ್ಯ ಅಂತ. ವೈದ್ಯ ಶಬ್ದಕ್ಕೆ ಇವತ್ತು ನಾವು ಕೇಳುವಂತಹ ಅರ್ಥ ಡಾಕ್ಟರ್ ಅಂತ, ಆ ಅರ್ಥವೂ ಇದೆ. ಇನ್ನೊಂದು ಅರ್ಥ, ಯಾರು ಎಲ್ಲ ವಿದ್ಯೆಗಳನ್ನು ತಿಳಿದಿದ್ದಾನೋ ಅವನು ವೈದ್ಯ ಅಂತ. ಹೀಗೆ
ಪರಮಾತ್ಮ ಅವನು ಎಲ್ಲವನ್ನೂ ತಿಳಿದಂತಹ ವ್ಯಕ್ತಿ, ಸರ್ವಜ್ಞ. ಹಾಗಾಗಿ ಪರಮಾತ್ಮ ವೈದ್ಯ ಅಂತ ಕರೆಸ್ಕೊಳ್ತಾನೆ. ಹಾಗೆ ಪರಮಾತ್ಮ ಎಲ್ಲ ರೋಗಗಳನ್ನು ಪರಿಹಾರ ಮಾಡುವಂಥ ವೈದ್ಯ. ಸಾಮಾನ್ಯ ಹೊರಗಿನ ರೋಗಗಳಲ್ಲ, ಭವರೋಗವನ್ನೇ, ಸಂಸಾರ ಎನ್ನುವಂಥ ರೋಗವನ್ನೇ ಪರಮಾತ್ಮ ಪರಿಹಾರ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ವೈದ್ಯ ಎಂಬುದಾಗಿ ಕರೆಸ್ಕೊಳ್ತಾನೆ. ವಿಶೇಷವಾಗಿ ಕೃಷ್ಣಾವೃತ ಮಹಾರಣದ ಆಚಾರ್ಯರು ಹೇಳ್ತಾರೆ, ಸಂಸಾರ ವಿಷಪಾನೇನ ಪ್ರಾಣಿನ ಏಮೃತ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾವೃತ ಮಹಾರಣವ ಅಂತ ಪರಮಾತ್ಮ ಎಂಥವನು ಸಂಸಾರ ಎಂಬಂಥ ವಿಷ ಅದನ್ನು ಕುಡಿದಿದ್ದಾಗಿ ಅವರು ಸತ್ಯ ಹೋಗಿಬಿಟ್ಟಿದ್ದಾರೆ. ಅವರನ್ನು ಎಚ್ಚರ ಮಾಡಲಿಕ್ಕೋಸ್ಕರ ಯಾರು ಬಂದಿದ್ದಾನೆ? ಪರಮಾತ್ಮ ಬಂದಿದ್ದಾನೆ ಅಂತ ಹೇಳ್ತಾರೆ ಆಚಾರ್ಯರು. ಹೀಗೆ ಪರಮಾತ್ಮ ಎಲ್ಲರನ್ನೂ ಉದ್ಧಾರ ಮಾಡುವಂತಹ ವೈದ್ಯ. ಧನ್ವಂತರಿ ರೂಪದಿಂದಾಗಿ ಆಯುರ್ವೇದದ ಗಿಜ್ಜೆ ಭಾಗಂತ ಆಚಾರ್ಯರು ಭಾಗವತದಲ್ಲಿ ಕೇಳುವಂತೆ ಆ ಒಂದು ಆಯುರ್ವೇದ ವಿದ್ಯೆಯನ್ನೇ ಜಗತ್ತಿಗೆ ಕೊಟ್ಟಂಥದ್ದು ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ. ಹಾಗಾಗಿ ಅವನು ವೈದ್ಯ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಪ್ರಧಾನವಾಗಿ ಎಲ್ಲ ವೈದ್ಯರ ಒಳಗಡೆ ಇದ್ದುಕೊಂಡು ನಮ್ಮ ರೋಗಗಳನ್ನು ಪರಿಹಾರ ಮಾಡುವಂಥನು. ವೈದ್ಯೋ ನಾರಾಯಣೋ ಹರಿಹಿ ಎಂಬುದಾಗಿ ಕೇಳುವಂತೆ ಅವರೆಲ್ಲರ ಒಳಗಡೆ ಇದ್ದುಕೊಂಡು ಎಲ್ಲ ರೋಗಿಗಳ ರೋಗಗಳನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ ಅಂತ ಪರಮಾತ್ಮ ವೈದ್ಯ ಅಂತ. ಇನ್ನೊಂದು ಪ್ರಧಾನವಾಗಿ ಕೇಳುವಂತೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಹೇಳುವಂತೆ ಎಲ್ಲ ರೋಗಗಳದು ಕೂಡ ಕೇವಲ ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡೋದ್ರಿಂದಲೇ ಪರಿಹಾರ ಆಗುತ್ತೆ. ಹೀಗೆ ಪರಮಾತ್ಮ ವೈದ್ಯ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ಸದಾಯೋಗಿ ಅಂತ. ಸದಾಯೋಗಿ ಶಬ್ದಕ್ಕೆ ಅರ್ಥ ಯೋಗ ಅಂದರೆ ಸಂಬಂಧ ಅಂತ ಅರ್ಥ. ನಾವು ಕೇಳ್ತೀವಿ ನಿಮ್ಗೇನು ಯೋಗ ಇತ್ತೇನೋ ಅಂತೆಲ್ಲ, ಅಂದರೆ ಅದಕ್ಕೂ ಆ ವಸ್ತುಗೂ ನಮಗೇನೋ ಸಂಬಂಧ ಇರುತ್ತೆ. ಆ ಸಂಬಂಧದಿಂದ ನಮಗೇನು ಸಿಗುತ್ತೆ? ಆ ವಸ್ತು ಸಿಗುತ್ತೆ, ಆ ವ್ಯಕ್ತಿ ಸಿಗ್ತಾರೆ ಅಂತ. ಹಾಗೆ ಪರಮಾತ್ಮ ಸದಾಯೋಗಿ ಅಂದರೆ ಯಾವಾಗಲೂ ಪರಮಾತ್ಮನಿಗೆ ನಮ್ಮ ಜೊತೆಗೆ ಸಂಬಂಧ ಅನ್ನೋದು ಇದ್ದೇ ಇರುತ್ತೆ ಅಂತ. ಪರಮಾತ್ಮನನ್ನು ಬಿಟ್ಟು ನಾವು ಯಾವಾಗಲೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸಂಸಾರ ಅವಸ್ಥೆಯಾಗಲಿ ಅಥವಾ ಮೋಕ್ಷಕ್ಕೇನೆ ಹೋಗಲಿ, ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮನಾಗಿರ್ತಾನೆ, ನಮಗೆ ನಿಯಾಮಕನಾಗಿ ಇರ್ತಾನೆ. ಹಾಗಾಗಿ ಪರಮಾತ್ಮನ ಸಂಬಂಧ ಮತ್ತು ನಮ್ಮ ಸಂಬಂಧ ಅದು ಯಾವತ್ತೂ ಮುಗಿಯದ ಸಂಬಂಧ. ಈ ಜನ್ಮದಲ್ಲಿ ಒಬ್ಬ ಹೆಂಡತಿ ಒಬ್ಬ ಗಂಡ ಮಕ್ಕಳು ಅಂತ ಆಗ್ತಾರೆ, ಅವ್ರ ಸಂಬಂಧ ಇಲ್ಲಿ ತನಕ ಹುಟ್ಟಿ ಸಾಯೋ ತನಕ ಮಾತ್ರ. ಆದರೆ ಪರಮಾತ್ಮನ ಸಂಬಂಧ ಹಾಗಲ್ಲ, ಅದು 1 ಜನ್ಮ ಅಲ್ಲ, 10 ಜನ್ಮ ಅಲ್ಲ, 100 ಜನ್ಮ ಅಲ್ಲ, ಎಲ್ಲ ಜನ್ಮಗಳು ಮುಗಿದ ಮೇಲೆ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮನ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ. ಪರಮಾತ್ಮ ಯಾವಾಗಲೂ ಕೂಡ ಅಂತರ್ಯಾಮಿಯಾಗಿ ನಮ್ಮ ಜೊತೆಗೆ ಇದ್ದೇ ಇರ್ತಾನೆ ಅಂತ ಪರಮಾತ್ಮ ಸದಾ ಯೋಗಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಪರಮಾತ್ಮ ಯೋಗ ಅಂತಂದರೆ ಒಂದು ಮನಸ್ಸನ್ನು ನಿಗ್ರಹ ಮಾಡೋದು ಅಂತ. ಮನಸ್ಸನ್ನು ನಿಗ್ರಹ ಮಾಡಿ ಪರಮಾತ್ಮನಲ್ಲಿ ಇಡೋದೇನೆ ಯೋಗ ಅಂತ ಕರೆಯುತ್ತಾನೆಲ್ಲ, ಯೋಗ ಅಂತೆಲ್ಲ ಕೇಳ್ತೀವಿ. ಆ ರೀತಿಯಾಗಿ ಪರಮಾತ್ಮ ಕ್ವಚಿದ್ಯೋಗ ಉಪಾಯಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಯೋಗ ಅಂತಂದರೆ ಚಿತ್ತ ನಿರೋಧ, ಮನಸ್ಸನ್ನು ನಿಗ್ರಹ ಮಾಡಿ ಪರಮಾತ್ಮನಲ್ಲಿ ಇಡೋದೇನೆ ಯೋಗ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಆ ರೀತಿಯಾಗಿ ಪರಮಾತ್ಮ ತಾನೇ ಮಾಡಿದ, ನರನಾರಾಯಣ ರೂಪದಿಂದಾಗಿ ತಪಸ್ಸು ಮಾಡಿದ. ತಪಸ್ಸು ಮಾಡಿದ್ಯಾಕೆ? ಏನೋ ಬೇಕು ಅಂತ ತಪಸ್ಸು ಮಾಡಿದ್ದಲ್ಲ, ಮತ್ತೇನು ತಪಸ್ಸನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಪಸ್ಸು ಮಾಡಿದ. ಹೀಗೆ ಆ ನಾರಾಯಣ ರೂಪದಿಂದಾಗಿ ವಿಶೇಷವಾಗಿ ಪರಮಾತ್ಮ ಮನಸ್ಸನ್ನು ನಿಗ್ರಹ ಮಾಡೋದು ಹೇಗೆ ಅಂತ ಜಗತ್ತಿಗೆ ತೋರಿಸಿ ದೊಡ್ಡ ತಪಸ್ಸನ್ನು ಮಾಡಿದ. ಹಾಗಾಗಿ ಪರಮಾತ್ಮ ಸದಾ ಯೋಗಿ, ಯಾವಾಗಲೂ ಯೋಗ ಸಾಮರ್ಥ್ಯ ಇರುವಂಥವನು ಅಂತ ಪರಮಾತ್ಮ ಕರೆಸ್ಕೊಳ್ತಾನೆ. ಮುಂದೆ ವೀರಹ ಅಂತ. ಹ ಅಂತಂದರೆ ಒಂದು ಅರ್ಥ ಸಂಹಾರ ಮಾಡೋದು ಅಂತ. ಎಲ್ಲ ವೀರರನ್ನು ಸಂಹಾರ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ವೀರಹ ಅಂತ ಕರೆಸ್ಕೊಳ್ತಾರೆ. ಈ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಕಂಸ ಇವರು ಯಾರು ಸಾಮಾನ್ಯರಲ್ಲ. ಇಡೀ ಜಗತ್ತನ್ನೇ ಅಲುಗಾಡಿಸಿದಂತಹ ದೊಡ್ಡ ದೊಡ್ಡ ಮಹಾಪರಾಕ್ರಮಿಗಳು. ರಾವಣನಂತರೂ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಅನೇಕ ಕೋಟಿ ವರ್ಷಗಳ ಕಾಲ ಜಗತ್ತನ್ನು ಹೆದರಿಸಿದ್ದಾನೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಹಾಗೆ ಅಂತಹ ಮಹಾ ಪರಾಕ್ರಮಿಗಳನ್ನು ಕೂಡ ಸಂಹಾರ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು. ಇನ್ನೊಂದು ಅರ್ಥ ಹ ಅನ್ನೋದಕ್ಕೆ ಹನಹಿಂಸಾ ಗತ್ಯೋಹು ಅಂತ ಧಾತು. ಒಂದು ಹಿಂಸೆ ಅಂತ ಅರ್ಥ ಸಂಹಾರ ಮಾಡೋದು ಅಂತ.
ಇನ್ನೊಂದು ಜ್ಞಾನ ಕೊಡುವುದು ಅಂತ ಅರ್ಥ, ಇನ್ನೊಂದು ಪ್ರವೇಶ ಮಾಡುವುದು ಅಂತ ಅರ್ಥ. ಹೀಗೆ ಪರಮಾತ್ಮ ಎಲ್ಲ ವೀರರನ್ನು ಸಂಹಾರ ಮಾಡಿದ್ದಾನೆ, ದುಷ್ಟರನ್ನು, ಹಾಗಾಗಿ ವೀರಃ. ಮತ್ತು ಎಲ್ಲ ವೀರರಿಗೆ, ಎಲ್ಲ ಪರಾಕ್ರಮಿಗಳಿಗೂ ಕೂಡ ಅವರಲ್ಲಿ ಅಂತರ್ಯಾಮಿಯಾಗಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟದ್ದು ಪರಮಾತ್ಮ, ಹಾಗಾಗಿ ವೀರಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟಂಥವನು ಪರಮಾತ್ಮ, ಹಾಗಾಗಿ ವೀರಃ. ಇನ್ನು ವೀರಃ ಅಂತ ವಿಶೇಷವಾಗಿ ನಾವು ಮುಖ್ಯ ಪ್ರಾಣದೇವರನ್ನು ಕರಿತೇವೆ, ಸಮೀರಃ ಅಂತ, ಸಮೀರಃ ವೀರಃ ಅಂತ ಕರಿತೇವೆ. ಹಾಗೆ ಆ ಮುಖ್ಯ ಪ್ರಾಣದೇವರಿಗೂ ಕೂಡ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವರಿಗೆ ವಿಶಿಷ್ಟವಾದ ಜ್ಞಾನವನ್ನು ಕೊಟ್ಟಂಥವನು, ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ, ಹಾಗಾಗಿ ಪರಮಾತ್ಮ ಸಮೀರಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ವೀರಃ ಮಾಧವಃ ಅಂತ. ಮಾಧವಃ ಶಬ್ದಕ್ಕೆ ಅರ್ಥ ಮಾ ಅಂತಂದರೆ ಹಿಂದಿನ ಕೇಳಿದ್ರೆ ತಾಯಿ ಅಂತ ಅರ್ಥ. ಇಡೀ ಜಗತ್ತಿನ ತಾಯಿ ಯಾರು? ಮಹಾಲಕ್ಷ್ಮೀ ದೇವಿ. ಅಂತಹ ಮಾಗೆ, ಲಕ್ಷ್ಮೀದೇವಿಗೆ ಧವ, ಗಂಡನಾಗಿದ್ದಾನೆ ಪರಮಾತ್ಮ, ಹಾಗಾಗಿ ಪರಮಾತ್ಮ ಮಾಧವಃ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಇನ್ನು ಹರಿವಂಶದಲ್ಲಿ ಒಂದು ಮಾತು ಬರುತ್ತೆ, ಮಾ ಅಂದರೆ ಯಾವುದು ಅಂತಂದರೆ ಭಗವದ್ವಿದ್ಯೆ, ಅರ್ಥಾತ್ ಭಗವಂತನನ್ನು ತಿಳಿಸಿಕೊಡುವಂತಹ ಎಲ್ಲ ವಿದ್ಯೆಗಳು, ಎಲ್ಲ ಶಾಸ್ತ್ರಗಳು ಕೂಡ ಮಾ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಮಾವಿದ್ಯಾ ಹರೇ ಪ್ರೋಕ್ತಾ ತಸ್ಯ ಈಶೋ ಯಥೋ ಭವಾನ್ ತಸ್ಮಾನ್ ಮಾಧವ ನಾಮಾಸಿ ಧವಸ್ವಾಮೀತಿ ಶಬ್ದಿತಃ ಅಂತ ಹರಿವಂಶದಲ್ಲಿ ಒಂದು ಮಾತು ಬರುತ್ತೆ. ಹೀಗೆ ಮಾಧವ ಅಂತ ಪರಮಾತ್ಮ ಯಾಕೆ ಅಂದರೆ ಎಲ್ಲ ಶಾಸ್ತ್ರಗಳಿಗೆ, ಎಲ್ಲ ವಿದ್ಯೆಗಳಿಗೆ ಪ್ರಧಾನವಾಗಿ ನಿಯಾಮಕ ಪರಮಾತ್ಮ, ಹಾಗಾಗಿ ಪರಮಾತ್ಮ ಮಾಧವ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಮಧುಹು ಅಂತ. ಮಧುಹು ಶಬ್ದಕ್ಕೆ ಅರ್ಥ ಮಧು ಅಂತಂದರೆ ಸುಖ ಸ್ವರೂಪಿ ಅಂತ, ಯಾವಾಗಲೂ ಕೂಡ ಸುಖವಾಗಿರುವಂಥವರು ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಮಧುಹು ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ಮಧುಹು ಅಂತಂದರೆ, ಮಧು ಅಂದರೆ ಜೇನುತುಪ್ಪ, ನಾವು ಕೇಳ್ತೇವೆ ಜೇನುತುಪ್ಪ ಅದು ಹೇಗಿರುತ್ತೆ, ಅದು ಮಧು ಅಂತ ಕರೀತಾರೆ. ಯಾಕೆಂದರೆ ಅದು ತುಂಬ ಸಿಹಿಯಾಗಿರುತ್ತೆ, ಎಲ್ಲರಿಗೂ ಒಳ್ಳೆ ಕುಡಿದರೆ ಆನಂದ ಕೊಡುತ್ತೆ ಅಂತ. ಹಾಗೆ ಪರಮಾತ್ಮನು ಏನಾಗಿದ್ದಾನೆ, ಜೇನುತುಪ್ಪ ಹೇಗೆ ಎಲ್ಲರಿಗೂ ಆನಂದವನ್ನು, ಸುಖವನ್ನು ನೀಡುತ್ತೋ ಹಾಗೆ ಪರಮಾತ್ಮನು ಕೂಡ ಆನಂದ ಸ್ವರೂಪಿಯಾಗಿದ್ದಾನೆ, ಹಾಗಾಗಿ ಪರಮಾತ್ಮ ಮಧುಹು ಎಂಬುದಾಗಿ ಕರೆಸ್ಕೊಳ್ತಾನೆ. ಆಮೇಲೆ ಮಧುಕುಲೋತ್ಪನ್ನ ಮಧುಹು ಅಂತ, ಮಧು ಎನ್ನುವಂಥ ಕುಲದಲ್ಲಿ ಪರಮಾತ್ಮ ಅವತಾರ ಮಾಡಿದ, ಹಾಗಾಗಿ ಪರಮಾತ್ಮ ಮಧು ಅಂತ ಕರೆಸ್ಕೊಳ್ತಾನೆ. ಇನ್ನೊಂದು ಮಧುವಿದ್ಯೆ ಅಂತ ಒಂದು ವಿದ್ಯೆ, ಪರಮಾತ್ಮನನ್ನು ತಿಳಿಲಿಕ್ಕೆ ಇರುವಂಥ ಒಂದು ಶ್ರೇಷ್ಠವಾದಂಥ ವಿದ್ಯೆ, ಆ ವಿದ್ಯೆಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಹಾಗಾಗಿ ಪರಮಾತ್ಮ ಮಧು ಅಂತ ಕರೆಸ್ಕೊಳ್ತಾನೆ ಅಂತ ಅನೇಕ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮುಂದೆ ಅತೀಂದ್ರಿಯ ಅಂತ. ಅತೀಂದ್ರಿಯ ಶಬ್ದ ಅಂದರೆ ನಮ್ಮ ಇಂದ್ರಿಯಗಳಿಗೆ ಗೋಚರನಾಗದಂಥವನು ಅಂತ. ಅದಕ್ಕೆ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ ಶಾಸ್ತ್ರ ಯೋನಿತ್ವಾತ್ ಅಂತ. ಪರಮಾತ್ಮನನ್ನು ತಿಳಿಯಬೇಕು ಅಂದರೆ ಶಾಸ್ತ್ರಗಳ ಮೂಲಕವೇ ಹೋಗಬೇಕು. ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ ಹಾಗಾಗಿ ಇಲ್ಲ, ಕಿವಿಗೆ ಕೇಳಿಸಲಿಲ್ಲ ಹಾಗಾಗಿ ಇಲ್ಲ ಅಂತ ಸರ್ವತಃ ಹೇಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ಸ್ವಭಾವವೇ ಅತೀಂದ್ರಿಯವಾದದ್ದು. ನಮ್ಮ ಈ ಲೌಕಿಕವಾದಂಥ ಕಣ್ಣಿಗೆ, ಕಿವಿಗಳಿಗೆ ಗೋಚರನಾಗದೇ ಇರುವಂಥವನು ಪರಮಾತ್ಮ, ಹಾಗಾಗಿ ಪರಮಾತ್ಮ ಅತೀಂದ್ರಿಯ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಗೆ ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯರೊಂದು ಮಾತನ್ನು ಹೇಳ್ತಾರೆ, ನೇಂದ್ರಿಯಾಣಿ ನಾನುಮಾನಾನಿ ವೇದಾಹ್ಯೇವೇನಂ ವೇದಯಂತಿ ಅಂತ. ಇಂದ್ರಿಯಗಳು ಪರಮಾತ್ಮನನ್ನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ಯಾವ ತಿಳಿಸ್ತವೆ? ವೇದಾಹ್ಯೇವೇನಂ ವೇದಯಂತಿ ಅಂತ. ಈ ವೇದವೇ ಪರಮಾತ್ಮ ತಿಳಿಸುತ್ತೆ, ಹಾಗಾಗಿ ಅದಕ್ಕೆ ವೇದ ಅಂತ ಹೆಸರು. ನಿಂದೆ ಬಂದಿತ್ತು ವೇದ ಎನ್ನುವಂತಹ ನಾಮ. ವೇದ ಅಂತ ಯಾಕೆ ಹೆಸರು ವೇದಕ್ಕೆ? ವೇದನಾತ್ ವೇದ, ತಿಳಿಸುತ್ತೆ, ಹಾಗಾಗಿ ಅದಕ್ಕೆ ವೇದ ಅಂತ ಹೆಸರು ಅಂತ. ಹಾಗೆ ಪರಮಾತ್ಮ ಅತೀಂದ್ರಿಯ, ಇಂದ್ರಿಯಗಳಿಗೆ ಗೋಚರನಾಗದೇ ಇರುವಂಥವನು ಅಂತ ಆಚಾರ್ಯರು ಕೂಡ ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳ್ತಾರೆ. ಹೀಗೆ ಪರಮಾತ್ಮ ಅತೀಂದ್ರಿಯ ಎಂಬುದಾಗಿ ಕರೆಸ್ಕೊಳ್ತಾನೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಅತಿ ಅಂತಂದರೆ ಶ್ರೇಷ್ಠವಾದದ್ದು ಅಂತ, ಅತಿಶಯಿತ, ಅತಿಶಯವಾಗಿ ಅಂತ ಕೇಳ್ತೇವೆ ನಾವು. ಹಾಗೆ ಪರಮಾತ್ಮನ ಪ್ರತಿಯೊಂದು ಇಂದ್ರಿಯಗಳು ಕೂಡ ಅತಿಶಯವಾದದ್ದು. ನಮ್ಮ ನಿಮ್ಮಂತೆ ಸಾಮಾನ್ಯ ಇಂದ್ರಿಯಗಳು ಪರಮಾತ್ಮನ ಇಂದ್ರಿಯಗಳಲ್ಲ. ನಮ್ಮ ಕಣ್ಣು ಅಷ್ಟು ದೂರ ನೋಡುತ್ತೆ, ಇನ್ನೂ ಸ್ವಲ್ಪ ದೂರ ಹೋದರೆ ಕಣ್ಣು ಸರಿಯಾಗಿ ಅಷ್ಟು ದೂರ ಕಾಣಿಸೋದಿಲ್ಲ, ಅಥವಾ ಕಣ್ಣಿನ ತುಂಬ ಹತ್ತಿರ ಒಂದು ವಸ್ತು ಬಿಟ್ಟರೆ ಕಾಣಿಸೋದಿಲ್ಲ. ಇವತ್ತು ಪುಸ್ತಕ ನನಗೆ ಇಷ್ಟು ದೂರ ಇದೆ, ಸೊ ಕಾಣಿಸ್ತಾ ಇದೆ. ಅದೇ ಪುಸ್ತಕದ ಕಣ್ಣು ಹತ್ತಿರ ಇಟ್ಕೊಂಡ್ಬಿಟ್ರೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಹೀಗೆ ಕಣ್ಣು ಅತ್ಯಂತ ದೂರವಾದದ್ದನ್ನು ನೋಡೋದಿಲ್ಲ, ಅತ್ಯಂತ ಹತ್ತಿರ ಇರೋದನ್ನು ಕೂಡ ನೋಡೋದಿಲ್ಲ. ಹೀಗೆ ಕಿವಿಯಾಗಲಿ, ಹೀಗೆ ನಮ್ಮ ಇಂದ್ರಿಯಗಳು ಕೂಡ ಒಂದು ಲಿಮಿಟೆಡ್ ಆಗಿ ಇರ್ತವೆ.
ಆದರೆ ಪರಮಾತ್ಮನ ಇಂದ್ರಿಯಗಳು ಆ ರೀತಿಯಾದ ಇಂದ್ರಿಯಗಳಲ್ಲ, ಅತಿಶಯಿತವಾದಂತಹ ಸಾಮರ್ಥ್ಯ ಇರುವಂತಹ ಇಂದ್ರಿಯಗಳು. ಹಾಗಾಗಿ ಅವನನ್ನು ಅತೀಂದ್ರಿಯ ಎಂಬುದಾಗಿ ಕರೀತಾ ಇದ್ದಾರೆ. ಆಮೇಲೆ ಮಹಾಮಾಯ ಅಂತ, ಮಹಾಮಾಯ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ವಿದುರನಿಗೆ ಮೈತ್ರೇಯರು ವಿಶೇಷವಾದಂಥ ಉಪದೇಶಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆವಾಗ ಅವನು ಹೇಳ್ತಾನೆ, ನನಗೆ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ, ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಬ್ರಹ್ಮದೇವರಿಗೇನೆ ಪರಮಾತ್ಮನ ಮಹಿಮೆಯ ತಿಳಿಲಿಕ್ಕೆ ಸಾಧ್ಯ ಆಗಲಿಲ್ಲ, ನಿನಗೆಲ್ಲಿ ಸಾಧ್ಯ, ನಿನ್ನ ಯೋಗ್ಯತೆ ಎಷ್ಟಿದೋ ಅಷ್ಟು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಪರಮಾತ್ಮನ ಮಾಯೆ ಅಂತ. ಪರಮಾತ್ಮನ ಬಗ್ಗೆ ನಾವು ಎಷ್ಟು ಕೇಳಿದರೂ ಕೂಡ ಕೇಳಿದ್ದು ಪೂರ್ತಿ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೇಳೋದು ಪೂರ್ತಿಯಾಗಿ ಕೇಳೋದಿಲ್ಲ, ಇನ್ನು ಪೂರ್ತಿಯಾಗಿ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲವೂ ಕೂಡ ಪರಮಾತ್ಮನ ಮಾಯೆ ಅಂತ ಹೇಳ್ತಾರೆ. ಸರಿ, ಮಾಯ ಅಂದರೆ ಏನು ಅಂತ ಕನ್ನಡದಲ್ಲಿ ಮಾಯ ಮಾಟ ಮಾಯ ಮಂತ್ರ ಅಂತೆಲ್ಲ ಕೇಳ್ತೇವೆ. ಆ ರೀತಿಯಾಗಿ ಮಾಯನ ಅಂತಂದರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ನಿರ್ಣಯ ಕೊಡ್ತಾರೆ, ಮುಖ್ಯತೋ ವಿಷ್ಣು ಮಾಹಾತ್ಮ್ಯಂ ಮಾಯಾ ಶಬ್ದೋದಿತಂ ಭವೇತ್ ಅಂತ. ಮಾಯೆ ಅಂದರೆ ಅದೇನೋ ಬೇರೆ ದೊಡ್ಡ ಇದಲ್ಲ, ಪರಮಾತ್ಮನ ಮಹಾತ್ಮ್ಯವೇನೇ ಮಾಯೆ ಅಂತ ಕರೆಸ್ಕೊಳ್ಳುತ್ತೆ. ಪರಮಾತ್ಮ ತನ್ನ ಮಹಾತ್ಮ್ಯದಿಂದಾಗಿ ತಿಳಿಯಂದ್ರೆ ನಮಗೆ ಮಾಡ್ತಾನೆ, ಅದೇ ಮಾಯೆ, ವಿಷ್ಣು ಮಾಯೆ ಅಂತ ಕರೆಸ್ಕೊಳ್ಳುತ್ತದೆ. ಹೀಗೆ ಪರಮಾತ್ಮ ಮಹಾಮಾಯ, ಶ್ರೇಷ್ಠವಾದಂತಹ ಮಹಿಮೆ ಇರುವಂಥವನು ಎಂಬುದಾಗಿ ಮಹಾಮಾಯ ಶಬ್ದಕ್ಕೆ ಅರ್ಥ. ಇನ್ನು ಅಯ್ಯ, ಇಲ್ಲಿ 3 ಪದಗಳಿದ್ದಾವೆ, ಮಹಾ ಮ ಪ್ಲಸ್ ಅಯ್ಯಹ ಅಂತ. ಅಯ್ಯ ಶಬ್ದಕ್ಕೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ ಇದೆ. ಅಯ್ಯ ಗತವು ಅಂತ ಧಾತು, ಜ್ಞಾನ ಅಂತ ಅರ್ಥ. ಅರ್ಥಾತ್ ಮಹಾಮಾಯ ಅಂದರೆ ಶ್ರೇಷ್ಠವಾದಂತಹ ಜ್ಞಾನ ಇರುವಂಥವನು ಪರಮಾತ್ಮ ಅಂತ. ಹಾಗಾಗಿ ಮಹಾಮಾಯ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಮಹೋತ್ಸಾಹ ಅಂತ. ಮಹೋತ್ಸಾಹ ಶಬ್ದಕ್ಕೆ ಅರ್ಥ ಪರಮಾತ್ಮನ ಉತ್ಸಾಹ ಯಾವತ್ತೂ ಕುಗ್ಗೋದಿಲ್ಲ ಅಂತ. ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ಪ್ರತಿನಿತ್ಯ ಏನು ಭಾರಿ ಉತ್ಸಾಹ ಇರೋದಿಲ್ಲ. ಏನಾದರೂ ವಿಶೇಷ ಪ್ರಸಂಗ ಬರುತ್ತೆ, ಯಾರ್ದೊಬ್ಬರು ನಮ್ಮ ಮನೆಯಲ್ಲಿ ಮದುವೆ ಫಿಕ್ಸ್ ಆಯಿತು, ಒಂದು ತಿಂಗಳು ಭಾರೀ ದುಡಿತೇವೆ ಉತ್ಸಾಹದಿಂದಾಗಿ. ಅದಾದಮೇಲೆ 1 ವಾರ ಮಲ್ಕೊಂಡ್ಬಿಡ್ತೇವೆ. ಈಗ ಸಾಮಾನ್ಯ ಮಠದಲ್ಲಿ ಒಂದು ಆರಾಧ್ಯಗಳ ಜನ ಮಾಡ್ತಾರೆ. ಆರಾಧ್ಯ ಆದಮೇಲೆ ಮರುದಿವಸ ಏನು ಮಾಡ್ತಾರೆ, ಶ್ರಮಭೋಜನ ಅಂತ ಮಾಡಿಸ್ತಾರೆ. ಯಾಕೆಂದರೆ ಉತ್ಸಾಹ ಪೂರ್ತಿಯಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೇವೆ. ಹಾಗಾಗಿ ಇನ್ನೊಂದಿಷ್ಟು ಉತ್ಸಾಹ ಬರಲಿ ಅಂತ ಶ್ರಮಭೋಜನ ಅಂತ ಕೊಡ್ತಾರೆ. ಹೀಗೆ ಉತ್ಸಾಹ ನಮಗೆ ಯಾವಾಗಿರುತ್ತೆ, ಏನಾದರೂ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಇರುತ್ತೆ. ನಿರಂತರವಾಗಿ ಉತ್ಸಾಹ ಇರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಉತ್ಸಾಹದಿಂದಾಗಿ ಏನೋ ಒಂದು ಕೆಲಸ ಮಾಡ್ತೇವೆ, ಮತ್ತೆ ಮಧ್ಯಾಹ್ನ ಮಲ್ಕೊಂಡ್ಬಿಡ್ತೇವೆ. ಹಾಗೆ ನಮ್ಮ ಉತ್ಸಾಹ ಇಲ್ಲಿ ತನಕ ಆ ಕಾರ್ಯ ಮಾಡುವ ತನಕ ಮಾತ್ರ. ಆದರೆ ಪರಮಾತ್ಮನಿಗೆ ಪರಮಾತ್ಮ ನಿರಂತರವಾಗಿ ಏನು ಕಾರ್ಯಗಳನ್ನು ಮಾಡ್ತಾನೆ ಇರ್ತಾನೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ಮಾಡ್ತಾನೆ ಇರ್ತಾನೆ. ಆದರೆ ಪರಮಾತ್ಮನಿಗೆ ಯಾವತ್ತೂ ಕೂಡ ಉತ್ಸಾಹ ಕಡಿಮೆ ಆಗಲಿಲ್ಲ ಅಂತ. ಇವತ್ತು ಯಾವ ರೀತಿ ಇದ್ದಾನೋ ಇನ್ನು 1 ಕೋಟಿ ವರ್ಷಗಳು ಬಿಟ್ಟರೂ ಕೂಡ ಪರಮಾತ್ಮ ಉತ್ಸಾಹ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಮಧ್ಯದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಪರಮಾತ್ಮ ಮಹೋತ್ಸಾಹ ಅಂತ. ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ನಿರಂತರವಾಗಿ ಉತ್ಸಾಹಪೂರ್ವಕವಾಗಿ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಪರಮಾತ್ಮ ಮಾಡ್ತಾನೆ ಅಂತ ಪರಮಾತ್ಮನಿಗೆ ಮಹೋತ್ಸಾಹ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಹೇಳುವಂತೆ ಭೀಷ್ಮಸ್ಯ ಪ್ರತಿಜ್ಞಾ ಪಾಲನೆ ಮಹಾನ್ ಉತ್ಸಾಹ ಅಂತ. ಅಂದರೆ ನಾವು ಮಹಾಭಾರತದಲ್ಲಿ ಕೇಳ್ತೇವೆ, ಇದಕ್ಕೆ ಅರ್ಥ ಇಷ್ಟು. ಮಹೋತ್ಸಾಹ ಅಂದರೆ ಪರಮಾತ್ಮನಿಗೆ ಭಕ್ತರ ಪ್ರತಿಜ್ಞೆಯನ್ನು ಪೂರೈಸೋದ್ರಲ್ಲಿ ಭಾರಿ ಉತ್ಸಾಹ ಅಂತ. ನಾವು ಭೀಷ್ಮಾಚಾರ್ಯ ಕಥೆ ಕೇಳ್ತೇವೆ. ಪರಮಾತ್ಮ ಏನು ಹೇಳಿದ್ದ ಪ್ರಾರಂಭದಲ್ಲಿ, ನಾನು ಯಾವತ್ತೂ ಕೂಡ ಯುದ್ಧದಲ್ಲಿ ಅಸ್ತ್ರ ಹಿಡಿಯೋದಿಲ್ಲ, ಆಯುಧ ಹಿಡಿಯೋದಿಲ್ಲ, ಬರೀ ಸಾರಥ್ಯ ಮಾಡ್ತೇನೆ ಅಂತ. ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ರು, ನಾನು ಕೃಷ್ಣನ ಕೈಲಿ ಆಯುಧ ಹಿಡಿಸ್ತೀನಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ರು. ಸರಿ, ಸಾಮಾನ್ಯವಾಗಿ ನಾವಾದರೆ ಏನು ಮಾಡ್ತೇವೆ, ನಮ್ಮ ಪ್ರತಿಜ್ಞೆ ಮುಖ್ಯನ, ನಮ್ಮ ಹತ್ತಿರದ ಪ್ರತಿಜ್ಞೆ ಮುಖ್ಯನ, ನಮ್ಮ ಪ್ರತಿಜ್ಞೆಯೇ ಮುಖ್ಯ. ಪರಮಾತ್ಮ ಹಾಗೆ ಮಾಡಲಿಲ್ಲ. ಅವನಿಗೆ ತನ್ನ ಪ್ರತಿಜ್ಞೆಗಿಂತಲೂ ಕೂಡ ತನ್ನ ಭಕ್ತರ ಪ್ರತಿಜ್ಞೆ ಸತ್ಯ ಮಾಡೋದು ಮುಖ್ಯ ಉದ್ದೇಶ. ಹಾಗಾಗಿ ತಾನೇ ಮಾಡಿದ, ಬೇಕು ಅಂತಲೇ ಕೈಯಲ್ಲಿ ಆಯುಧ ಹಿಡಿದುಕೊಂಡಿದ್ದ್ಯಾಕೆ, ತನ್ನ ನಿಯಮ ಮುರಿಲಿಕ್ಕೆ ಅಂತ ಅರ್ಥ ಅಲ್ಲ, ಹೊರತು ತನ್ನ ಭಕ್ತರ ನಿಯಮವನ್ನು ಸತ್ಯ ಮಾಡಲಿಕ್ಕೆ ಅಂತ. ಹೀಗೆ ಪರಮಾತ್ಮ ಮಹೋತ್ಸಾಹ, ತನ್ನ ಭಕ್ತರ ಕಾರ್ಯಗಳನ್ನು ಮಾಡಲಿಕ್ಕೆ ಪರಮಾತ್ಮನಿಗೆ ಯಾವಾಗಲೂ ಭಾರೀ ಉತ್ಸಾಹ ಅಂತ ಹೇಳ್ತಾರೆ. ಹೀಗೆ ಮಹೋತ್ಸಾಹ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾನೆ. ಇನ್ನು
ಆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ನಾವು ಕಾರ್ಯವನ್ನು ಮಾಡಿದರೆ ನಮಗೂ ಏನಾಗುತ್ತೆ, ಜೀವನದಲ್ಲಿ ಭಾರಿ ಉತ್ಸಾಹ ಬರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ನಾವೆಲ್ಲ ಮಾಡ್ತೇವೆ, ಬೆಳಗ್ಗೆ 8-9 ಗಂಟೆಗೆ ಟಿಫಿನ್ ಮಾಡ್ತೇವೆ ಆರಾಮಾಗಿ, ಆಮೇಲೆ 11 ಗಂಟೆಗೆ 1 ಗಂಟೆಗೆ ಊಟ ಮಾಡ್ತೇವೆ. ಅದೇ ಆರಾಧನೆ, ಉತ್ಸವ, ಮದುವೆ ಗಿದುವೆ ಇದ್ದರೆ ಊಟ ಯಾವಾಗ ಆಗುತ್ತೆ ಅನ್ನೋದು ಸಾಯಂಕಾಲ 6 ಗಂಟೆ 7 ಗಂಟೆಗೆ ಆಗುತ್ತೆ. ಅಲ್ಲಿ ತನಕ ಖಾಲಿ ಕೂತಿರ್ತೇವಾ? ಇಲ್ಲ, ಭಾರಿ ಉತ್ಸಾಹವಾಗಿ ಕೆಲಸ ಮಾಡ್ತಾ ಇರ್ತೇವೆ. ಯಾಕೆ? ಅದು ಪರಮಾತ್ಮನ ಕೆಲಸ ಅಂತ. ಹೀಗೆ ಆ ಪರಮಾತ್ಮನ ಚಿಂತನೆ ಮಾಡಿದರೆ ನಮಗೂ ಕೂಡ ಜೀವನದಲ್ಲಿ ಭಾರಿ ಉತ್ಸಾಹವನ್ನು ಪರಮಾತ್ಮ ತಂದು ಕೊಡ್ತಾನೆ ಅಂತ. ಹೀಗೆ ಮಹೋತ್ಸಾಹ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾನೆ. ಮುಂದೆ ಮಹಾಬಲಹ ಅಂತ. ಮಹಾಬಲಹ ಶಬ್ದಕ್ಕೆ ಅರ್ಥ ಮಹಾಪರಾಕ್ರಮಶಾಲಿ, ಬಲ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಮಹಾಬಲಹ ಎಂಬುದಾಗಿ ಕರೆಸ್ಕೊಳ್ತಾನೆ. ಭಾಗವತದಲ್ಲಿ ಹೇಳುವಂತೆ ಪ್ರಹ್ಲಾದರಾಜರು ಹೇಳ್ತಾರೆ, ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ. ಪರಮಾತ್ಮ ಅವನು ಎಂಥವನೋ ಪರಮಾತ್ಮ ಅಂತಂದರೆ ಹಿರಣ್ಯಕಶಿಪಿಗೆ ಹೇಳ್ತಾರೆ, ಅವನು ಮಹಾಪರಾಕ್ರಮಶಾಲಿ. ಯಾರಿಗಿಂತ ಪರಾಕ್ರಮಶಾಲಿ? ನಾನು ನೀನು ಅಲ್ಲ, ಇಡೀ ಜಗತ್ತಿನಲ್ಲಿ ಯಾರ್ಯಾರು ಮಹಾಪರಾಕ್ರಮಶಾಲಿಗಳು ಅಂತಿದ್ದಾರೋ ಅವರೆಲ್ಲರಿಗಿಂತಲೂ ಕೂಡ ಬಲಶಾಲಿಯಾದಂಥವನು. ಸವೈ ಬಲಂ ಬಲಿನಾಂ ಚಾಪರೇಶಾಂ. ಹಾಗಾಗಿ ಪರಮಾತ್ಮ ಮಹಾಬಲಹ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ 19ನೇ ಶ್ಲೋಕ, ಮಹಾಬುದ್ಧಿ ಮಹಾವೀರ್ಯ ಮಹಾಶಕ್ತಿ ಮಹಾದ್ಯುತಿ ಅನಿರ್ದೇಶ್ಯಪು ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿಧೃಕ್ ಅಂತ. ಮೊದಲನೆಯದ್ದು ಮಹಾಬುದ್ಧಿ. ಮಹಾ ಅಂದರೆ ದೊಡ್ಡದು, ಬುದ್ಧಿ ಅಂದರೆ ಜ್ಞಾನ, ಪರಮಾತ್ಮರ ಜ್ಞಾನ, ದೊಡ್ಡ ಜ್ಞಾನ. ಅರ್ಥಾತ್ ಎಲ್ಲದರ ಬಗ್ಗೆಯೂ ಕೂಡ ಪರಮಾತ್ಮನಿಗೆ ಜ್ಞಾನ ಇದೆ. ಪರಮಾತ್ಮ ಸರ್ವಜ್ಞ ಅಂತ ಮಹಾಬುದ್ಧಿ ಅಂತ ಕರೆಸ್ಕೊಳ್ತಾನೆ. ಇನ್ನು ವಿಶೇಷವಾಗಿ ಪರಮಾತ್ಮನನ್ನು ನಾವು ನಿರಂತರವಾಗಿ ಉಪಾಸನೆ ಮಾಡಿದರೆ ಪರಮಾತ್ಮ ನಮಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ತಂದು ಕೊಡ್ತಾನೆ. ಹಾಗಾಗಿ ಪರಮಾತ್ಮ ಬುದ್ಧಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ವಿಭೂತಿ ಯೋಗದಲ್ಲಿ ಬುದ್ಧಿರ್ ಬುದ್ಧಿಮತಾಮಸ್ಮಿ ಅಂತ. ಒಂದೊಂದು ಕಡೆ ತನ್ನನ್ನು ಒಂದೊಂದು ರೂಪ ಇದೆ ಅಂತ ಹೇಳ್ತಾ ಹೋಗ್ತಾನೆ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷವಾಗಿದ್ದೇನೆ ಅಂತೆಲ್ಲ ಹೇಳ್ತಾ ಹೋಗ್ತಾನೆ. ಕೊನೆಗೆ ಹೇಳ್ತಾನೆ ಬುದ್ಧಿರ್ ಬುದ್ಧಿಮತಾಮಸ್ಮಿ ಅಂತ. ಬುದ್ಧಿವಂತರಲ್ಲಿ ನಾನು ಬುದ್ಧಿ ಎನ್ನುವಂಥ ರೂಪದಿಂದ ಇರ್ತೇನೆ ಅಂತ ಪರಮಾತ್ಮನೇ ಹೇಳ್ತಾನೆ. ಹಾಗಾಗಿ ಪರಮಾತ್ಮ ಮಹಾಬುದ್ಧಿ ಅಂತ. ಆಮೇಲೆ ಮಹಾವೀರ್ಯ. ವೀರ್ಯ ಅಂದರೆ ಪರಾಕ್ರಮ. ಪರಮಾತ್ಮ ಎಂಥವನು? ಮಹಾವೀರ್ಯ. ಇಡೀ ಜಗತ್ತನ್ನೇ ಸಂಹಾರ ಮಾಡುವಂತಹ ವ್ಯಕ್ತಿತ್ವ ಅದು ಪರಮಾತ್ಮನದ್ದು. ಹಾಗಾಗಿ ಪರಮಾತ್ಮ ಮಹಾವೀರ್ಯ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಪರಮಾತ್ಮನ ವೀರ್ಯ ಪರಾಕ್ರಮ ಎಂಥದ್ದು ಅಂತ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ಅಂತ. ಅದೇ ಭಾಗವತದಲ್ಲೂ ಹೇಳ್ತಾರೆ, ವಿಷ್ಣೋರ್ನು ವೀರ್ಯ ಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ ವಿಮಮೇ ರಜಾಂಸಿ ಅಂತ. ಪರಮಾತ್ಮನ ವೀರ್ಯ ಎಂಥದ್ದು ಅಂದರೆ, ಒಬ್ಬ ದೊಡ್ಡ ಜ್ಞಾನಿ ಇದ್ದಾನೆ ಜಗತ್ತಿನಲ್ಲಿ. ಅವನು ಎಂಥ ದೊಡ್ಡ ಜ್ಞಾನಿ ಅಂತಂದರೆ, ಭೂಮಿಯ ಮೇಲೆ ಎಷ್ಟು ಧೂಳಿನ ಕಣಗಳಿದ್ದಾವೋ, ಎಷ್ಟು ಧೂಳಿದೇನೋ ಅದನ್ನು ಬೇಕಾದ್ರೆ ಎಣಿಸ್ಬೋದಂತೆ. ಒಂದು ಸಲ ಕಸ ಬಳಸಿದರೆ ಎಷ್ಟು ಧೂಳು ಬರುತ್ತೆ, ಆ ಧೂಳಲ್ಲಿ ಎಷ್ಟು ಧೂಳುಗಳಿದ್ದಾವೆ ಅಂತ ಎಣಿಸ್ಬೋದಂತೆ ಆ ಜ್ಞಾನಿ. ಅಷ್ಟು ಸಾಮರ್ಥ್ಯ ಇರುವಂತಹ ಜ್ಞಾನಿಯೂ ಕೂಡ ಪರಮಾತ್ಮನ ವೀರ್ಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಗುಣಗಳನ್ನು, ಅವನ ಪರಾಕ್ರಮ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಋಗ್ವೇದವು ಹೇಳುತ್ತೆ, ಭಾಗವತದನ್ನು ಹೇಳ್ತಾನೆ. ಹೀಗೆ ಪರಮಾತ್ಮ ಮಹಾವೀರ್ಯ. ಎಂತಹ ದೊಡ್ಡ ಜ್ಞಾನಿಗಳಿಗೂ ಕೂಡ ಅವನ ಪರಾಕ್ರಮವನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದೆ ಮಹಾಶಕ್ತಿ. ಅದೇ ರೀತಿಯಾಗಿ ಪರಮಾತ್ಮನ ಶಕ್ತಿಯೂ ಕೂಡ ಅದು ಅತ್ಯಂತ ಶ್ರೇಷ್ಠವಾದದ್ದು, ಮಹಾನ್ ಆದದ್ದು. ಹಾಗಾಗಿ ಪರಮಾತ್ಮ ಮಹಾಶಕ್ತಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಹೀಗೆ ಪರಮಾತ್ಮನ ಶಕ್ತಿ ಅಂದರೆ ಅದೇನೋ ಬೇರೆ ಅಲ್ಲ, ಪರಮಾತ್ಮನ ಇಚ್ಛೆ ಶಕ್ತಿ. ಪರಮಾತ್ಮ ಇದು ಆಗಬೇಕು ಅಂತ ಇಚ್ಛೆ ಪಟ್ಟರೆ ಸಾಕು, ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅಂತ. ಇಚ್ಛಾ ಮಾತ್ರಂ ಪ್ರಭೋಹ ಸೃಷ್ಟಿ ಅಂತ ಹೇಳ್ತಾರೆ. ಹೀಗೆ ಅತ್ಯದ್ಭುತವಾದಂತಹ ಶಕ್ತಿ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮಹಾಶಕ್ತಿ ಎಂಬುದಾಗಿ ಕರೀತಾರೆ. ಹಾಗೆ ಮಹಾದ್ಯುತಿ. ದ್ಯುತಿ ಅಂದರೆ ಕಾಂತಿ, ಕಿರಣ, ಪ್ರಭೆ, ವಿಶಿಷ್ಟವಾದಂತಹ ಕಾಂತಿ ಇರುವಂಥವನು ಪರಮಾತ್ಮ. ಹಾಗಾಗಿ ಮಹಾದ್ಯುತಿ. ಹಿಂದೆ ಕೇಳಿದಂತೆ ಸೂರ್ಯನಿಗೆ, ಚಂದ್ರನಿಗೆ, ಅಗ್ನಿಗೆ ಆ ಶಕ್ತಿಯನ್ನು ಕೊಟ್ಟಂಥದ್ದು, ಕಿರಣವನ್ನು ಕೊಟ್ಟದ್ದು ಪರಮಾತ್ಮ ಅಂತ ಮಹಾದ್ಯುತಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಆಮೇಲೆ ಅನಿರ್ದೇಶ್ಯ ವಪುಹು ಅಂತ. ಅನಿರ್ದೇಶ್ಯ ವಪುಹು ಅಂತಂದರೆ, ನಾವು ಜಗತ್ತಿನಲ್ಲಿ
ಅನೇಕ ರೀತಿಯಾದಂತಹ ವಸ್ತುಗಳನ್ನು ಇದು ಹೀಗೇ ಇದೆ ಅಂತ ಹೇಳ್ಬೋದು. ಆ ಬೋರ್ಡ್ ತೋರಿಸಿದರೆ ಆ ಬೋರ್ಡ್ ಹೇಗಿದೆ, ಬಿಳಿಯಾಗಿಯೇ ಇದೆ ಅಂತ ನಿರ್ದೇಶ ಮಾಡಿ ಡೈರೆಕ್ಟಾಗಿ ಹೇಳಬಹುದು. ಆದರೆ ಪರಮಾತ್ಮನ ಬಗ್ಗೆ ಹಾಗಲ್ಲ. ಪರಮಾತ್ಮನ ಬಗ್ಗೆ ಎಂಥ ದೊಡ್ಡ ಜ್ಞಾನಿಗಳಿಗೂ ಕೂಡ ಪರಮಾತ್ಮ ಹೀಗೆಯೇ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಂಥವರಿಗೆ, ಯಾವತ್ತೋ ಒಂದು ದಿವಸ ಪರಮಾತ್ಮನನ್ನು ಕಾಣುವಂಥ ದೇವತೆಗಳಿಗಲ್ಲ, ನಿರಂತರವಾಗಿ ಪರಮಾತ್ಮನ ಜೊತೆಗೇ ಇರುವಂತಹ ಮಹಾಲಕ್ಷ್ಮೀ ದೇವಿಗೂ ಕೂಡ ಪರಮಾತ್ಮ ಹೀಗೇ ಇದ್ದಾನೆ ಅಂತ ನಿಶ್ಚಯವಾಗಿ ಹೇಳಲಿಕ್ಕೆ, ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಲಿಕ್ಕೆ ಸಾಧ್ಯ ಇರೋಂಥ ಅರ್ಥ ಅಲ್ಲ, ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಅನಿರ್ದೇಶ್ಯ ವಪುಹು ಎಂಬುದಾಗಿ ಕರೆಸ್ಕೊಳ್ತಾನೆ. ಆಮೇಲೆ ಶ್ರೀಮಾನ್. ಶ್ರೀಮಾನ್ ಅಂದರೆ ಇವತ್ತು ನಾವು ಕನ್ನಡದಲ್ಲಿ ಉಪಯೋಗಿಸುವಂಥ ಶ್ರೀಮಂತ ಅಂತ ಏನಿದೆ ಅದಕ್ಕೆ ಶ್ರೀಮಾನ್ ಅಂತ ಅರ್ಥ. ಅಂದರೆ ಯಾರಲ್ಲಿ ಶ್ರೀ ಇದೇನೋ, ವಿಶಿಷ್ಟವಾದಂತಹ ಸಂಪತ್ತಿದೇನೋ ಅವನು ಶ್ರೀಮಾನ್ ಅಂತ ಕರೆಸ್ಕೊಳ್ತಾನೆ. ಯಾಕೆಂತಂದರೆ ಬರೀ ಶ್ರೀ ಅಂತಂದರೆ ದುಡ್ಡು ಅಂತ ಅರ್ಥ ಅಲ್ಲ. ಯಾಕೆಂತಂದರೆ ಒಬ್ಬ ಭಿಕ್ಷುಕನ ಹತ್ರ ಕೂಡ ಏನಿರುತ್ತೆ, ದುಡ್ಡು ಇರುತ್ತೆ, ಶ್ರೀ ಇರುತ್ತೆ. ಅವನು ಶ್ರೀಮಂತ ಅಲ್ಲ. ಶ್ರೀಮಂತ ಯಾರು, ಲಕ್ಷಗಟ್ಟಲೆ ಕೋಟೆಗಟ್ಟಲೆ ಇರುವಂಥವನು ಶ್ರೀಮಂತ ಅಂತ ಕರಿತೇವೆ. ಹಾಗಾಗಿ ಶ್ರೀ ಅಂತಂದರೆ ವಿಶಿಷ್ಟವಾದಂತಹ ಸಂಪತ್ತು ಅಂತ. ಅಂದರೆ ಯಾರ ಹತ್ರನೂ ಇರದೇ ಇರುವಂಥ ಅದ್ಭುತವಾದಂಥ ಸಂಪತ್ತು ಅದು ಪರಮಾತ್ಮನ ಹತ್ರ ಇದೆ. ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಒಡೆತನದಲ್ಲಿ ಇದೆ. ಹೀಗೆ ಪರಮಾತ್ಮ ಶ್ರೀಮಾನ್ ಅಂತ ಕರೆಸ್ಕೊಳ್ತಾನೆ. ಇನ್ನು ಅಮೇಯಾತ್ಮ ಅಂತ. ಅಮೇಯಾತ್ಮ ಅಂದರೂ ಅದೇ ಅರ್ಥ. ಅನಿರ್ದೇಶೋಪು ಶಬ್ದಕ್ಕೆ ಅರ್ಥನೂ ಅದೇ ಅರ್ಥ. ಪರಮಾತ್ಮನ ಬಗ್ಗೆ ಅಮೇಯ, ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಕೇಳ್ತೇವೆ. ಪ್ರಮೇಯ ಅಂತ. ಪ್ರಮೇಯ ಅಂದ್ರೇನು, ತಿಳಿಲಿಕ್ಕೆ ಯೋಗ್ಯವಾದದ್ದು ಅಂತ. ಅಮೇಯ ಅಂದರೆ ತಿಳಿಲಿಕ್ಕೆ ಯೋಗ್ಯವಲ್ಲದ್ದು ಅಂತ. ಅರ್ಥಾತ್ ಪರಮಾತ್ಮನ ಚಿಂತನೆಯನ್ನು ಪೂರ್ತಿಯಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಅಮೇಯಾತ್ಮ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಕೊನೆಯದ್ದು ಮಹಾದ್ರಿಧೃಕ್ ಅಂತ. ಮಹಾದ್ರಿಧೃಕ್ ಶಬ್ದಕ್ಕೆ ಅರ್ಥ ಅದ್ರಿ ಅಂತಂದರೆ ಪರ್ವತ. ಮಹಾ ಅದ್ರಿ ಅಂದರೆ ದೊಡ್ಡ ಪರ್ವತ. ದೊಡ್ಡ ಪರ್ವತವನ್ನು ಧಾರಣೆ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಮಹಾದ್ರಿಧೃಕ್ ಎಂಬ ಕರೆಸ್ಕೊಳ್ತಾನೆ ಅಂತ. ಯಾವಾಗ ಅಂತಂದರೆ ಪ್ರಸಿದ್ಧವಾಗಿ ಸಮುದ್ರ ಮಥನದ ಸಂದರ್ಭ. ಸಮುದ್ರ ಮಥನದ ಸಂದರ್ಭದಲ್ಲಿ ದೇವತೆಗಳಿಗೆ ಹೇಳಿದ ಪರಮಾತ್ಮ, ನೀವು ಪರ್ವತ ಎತ್ಕೊಂಡು ಹೋಗಿ ಅಂತ. ಅವ್ರು ಹೇಳಿದ್ರು ನಮ್ಮ ಕೈಯಲ್ಲಿ ಆಗೋದಿಲ್ಲ, ಯಾಕೆಂದ್ರೆ ನಮ್ಮೊಬ್ಬರ ಕೈಯಲ್ಲಿ ಆಗೋದಿಲ್ಲ ಅಂತ. ಸರಿ, ಹಾಗಾದರೆ ಇವರೊಟ್ಟಿಗೆ ಸಂಧಾನ ಮಾಡ್ಕೊಳ್ಳಿ. ಯಾರೊಟ್ಟಿಗೆ? ರಾಕ್ಷಸರೊಟ್ಟಿಗೆ ಅಂತ. ಕೊನೆಗೆ ಇಬ್ಬರು ಏನೋ ಸಂಧಾನ ಮಾಡಿಕೊಂಡ್ರು. ಪರ್ವತದ ಹತ್ತಿರ ಬಂದರು. ಪರ್ವತಕ್ಕೆ ನಮಸ್ಕಾರ ಮಾಡಿ ಪರ್ವತ ಎತ್ತಿದರು. ಎತ್ತಿದ್ದೇ ತಡ ಆ ಪರ್ವತದ ಕೆಳಗಡೆ ಎಲ್ಲರೂ ಕೂಡ ನಜ್ಜುಗುಜ್ಜಾಗಿ ಹೋಗಿಬಿಟ್ರು ಅಂತ ಭಾಗವತ ಹೇಳುತ್ತೆ. ಪುಡಿ ಪುಡಿಯಾಗಿ ಬಿಟ್ಟರು. ಅವ್ರ ಕೈಯೆಲ್ಲ ಮುರಿದು ಹೋಗ್ಬಿಡ್ತು. ಕೊನೆಗೆ ಪರಮಾತ್ಮ ತಾನೇ ಬಂದ, ಅನಾಯಾಸವಾಗಿ ತನ್ನ ಎಡಗೈಯಿಂದ ಆ ಪರ್ವತವನ್ನು ಎತ್ತಿ, ಮಂದ್ರ ಪರ್ವತವನ್ನು ಎತ್ತಿ ಗರುಡನ ಹೆಗಲ ಮೇಲೆ ಇಟ್ಟ ಅಂತ ಹೇಳ್ತಾರೆ. ಹೀಗೆ ಮಹಾದ್ರಿಧೃಕ, ದೊಡ್ಡ ಪರ್ವತವನ್ನು ಎತ್ತಿದಂತಹ ವ್ಯಕ್ತಿ ಪರಮಾತ್ಮ ಅಂತ. ಸರಿ, ಅಷ್ಟಕ್ಕೆ ಮುಗಿದು ಬಿಡ್ತಾ ಇಲ್ಲ. ಅಲ್ಲಿ ಇಳಿಸಿದರು. ಎಲ್ಲಿ? ಕ್ಷೀರ ಸಮುದ್ರದಲ್ಲಿ ಇಳಿಸಿದಾಗ ಏನಾಯಿತು? ಪರ್ವತ ಮತ್ತೆ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಮತ್ತೆ ಪರಮಾತ್ಮ ಬಂದ ಕೂರ್ಮ ರೂಪದಿಂದಾಗಿ ಮತ್ತೆ ಆ ಮಹಾಪರ್ವತವನ್ನು ಹೊತ್ತು ನಿಂತ ಪರಮಾತ್ಮ. ಹೀಗೆ ಸಮುದ್ರ ಮಥನದಲ್ಲಿ ಆ ಪರ್ವತವನ್ನು ಹೊತ್ತು ನಿಂತಂಥದ್ದು ಪರಮಾತ್ಮನ ರೂಪ. ಹಾಗಾಗಿ ಅವನಿಗೆ ಮಹಾದ್ರಿಧೃಕ್, ದೊಡ್ಡ ಪರ್ವತವನ್ನು ಹೊತ್ತುಕೊಂಡಂಥವನು ಅಂತ. ಇನ್ನೊಂದು ಕೃಷ್ಣಾವತಾರ. ಕೃಷ್ಣಾವತಾರ ಸಂದರ್ಭದಲ್ಲಿ ಎಲ್ಲ ಗೋಪಾಲಕರು ಸೇರಿ ಇಂದ್ರನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಪರಮಾತ್ಮ ಹೇಳ್ತಾನೆ, ನಮಗೆಲ್ಲ ಹುಲ್ಲು ಎಲ್ಲವನ್ನು ಕೊಡುವುದು ಯಾವುದು? ಈ ಒಂದು ಪರ್ವತ, ಗೋವರ್ಧನ ಪರ್ವತ. ಹಾಗಾಗಿ ಇಂದ್ರನಿಗೆ ಪೂಜೆ ಮಾಡೋದು ಬೇಡ, ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ತಾರೆ. ಇಂದ್ರನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು 1 ವಾರಗಳ ಕಾಲ ಮಳೆ ಸುರಿಸ್ತಾನೆ ಅಂತೆ. ಮಳೆ ಸುರಿಸೋದು ಹೇಗೆ ಅಂತಂದರೆ, ಇವತ್ತು ನಮಗೆ ಒಂದೊಂದು ಹನಿಯಷ್ಟು ಮಳೆ ಬಿದ್ದರೂ ಕೂಡ ಮುಳುಗಿ ಹೋಗ್ಬಿಡುತ್ತೆ ಬೆಂಗಳೂರು. ಅಲ್ಲಿ ಮಳೆ ಬಂದದ್ದು ಹೇಗೆ ಅಂದರೆ, ಹನಿ ಲೆಕ್ಕದಲ್ಲಿ ಅಲ್ಲ, ಒಂದೊಂದು ಹನಿಗಳು ಕೂಡ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಇದ್ದುವಂತೆ. ನಿರಂತರವಾಗಿ ಮಳೆ ಬೀಳ್ತಾನೇ ಇತ್ತು. ಅಷ್ಟು ಮಳೆ ಬಂದಾಗಲೂ ಕೂಡ ಪರಮಾತ್ಮ ತಾನೇ ಮಾಡಿದ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಲ್ಲಿ ಹೊತ್ತುಕೊಂಡು ನಿರಂತರವಾಗಿ ರಕ್ಷಣೆ ಮಾಡಿದ. ಹೀಗೆ ಮಹಾದ್ರಿಧೃಕ್, ದೊಡ್ಡ ಅದ್ರಿಯನ್ನು, ಪರ್ವತವನ್ನು ಪರಮಾತ್ಮ ಹೊತ್ತುಕೊಂಡಿದ್ದಾನೆ. ಹಾಗಾಗಿ ಪರಮಾತ್ಮ ಮಹಾದ್ರಿಧೃಕ್ ಎಂಬುದಾಗಿ ಕರೆಸ್ಕೊಳ್ತಾರೆ. ಇವತ್ತು ನಮಗೆ ಆ ಮಥುರಾ ಇತ್ಯಾದಿ ಕಡೆ ಹೋದಾಗ ತೋರಿಸ್ತಾರೆ ಅದನ್ನು, ಯಾವುದನ್ನು ಗೋವರ್ಧನ ಪರ್ವತ ಅಂತ. ಆ ಗೋವರ್ಧನ ಪರ್ವತ ವಾಸ್ತವಿಕವಾಗಿ ಒಂದಿಷ್ಟು ಕೂಡ ಇಲ್ಲ, ಒಂದು 10 ಅಡಿ ಕೂಡ ಇಲ್ಲ. ಹಾಗಾಗಿ ಬಹುಶಃ ಆ ಪರ್ವತ ಇರಲಿಕ್ಕಿಲ್ಲ. ಯಾಕೆಂದರೆ ಪರಮಾತ್ಮ ಹೊತ್ತುಕೊಂಡದ್ದು ದೊಡ್ಡ ಪರ್ವತ.
ಇವತ್ತು ನಮಗೆ ತೋರಿಸೋದು ತುಂಬ ಸಣ್ಣ ಪರ್ವತ, ಯಾವುದೋ ಒಂದು ಪರ್ವತವನ್ನು ತೋರಿಸಿ ಹೇಳ್ತಾರೆ ಅಷ್ಟು ಗೋವರ್ಧನ ಪರ್ವತ ಅಂತ. ಆದರೆ ಪರಮಾತ್ಮ ಹೊತ್ತುಕೊಂಡಂಥ ಪರ್ವತ ಅತಿ ದೊಡ್ಡ ಪರ್ವತ. ಇಡೀ ಎಲ್ಲ ಜನರು ಕೂಡ ಆ ಪರ್ವತದ ಕೆಳಗಡೆ ಇದ್ದರು ಅಂತ ಹೇಳ್ತಾರೆ. ಇವತ್ತು ಆ ಪರ್ವತ ನೋಡಿದರೆ 10 ಜನ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಿಕ್ಕ ಪರ್ವತ. ಹೀಗೆ ಪರಮಾತ್ಮ ದೊಡ್ಡ ಪರ್ವತಗಳನ್ನು ಹೊತ್ತುಕೊಂಡದ್ದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತು ನಾವು ಜಗತ್ತಿನಲ್ಲಿ ಕಾಣುವಂತಹ ಹಿಮಾಲಯ ಪರ್ವತವಾಗಲಿ ಯಾವುದೇ ಪರ್ವತವಾಗಲಿ ಎಲ್ಲ ಪರ್ವತದ ಒಳಗಡೆಯೂ ಕೂಡ ಪರ್ವತ ಎನ್ನುವಂಥ ರೂಪದಿಂದಾಗಿ ಪರಮಾತ್ಮನೇ ನಿಂತುಕೊಂಡು ತಾನೇ ಮಾಡಿದ್ದಾನೆ, ಆ ಎಲ್ಲ ಪರ್ವತಗಳನ್ನು ಹೊತ್ತುಕೊಂಡಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಮಹಾದ್ರಿ ಧೃಕ ಎಂಬುದಾಗಿ ಹೆಸರು. ಇನ್ನೊಂದು ಅದ್ರಿ ಅಂತಂದರೆ ವಾಯುದೇವರಿಗೆ ಅದ್ರಿ ಎಂಬುದಾಗಿ ಹೆಸರಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಅದ್ರಿರಾದರಣೀಯತ್ವಾತ್ ಪ್ರಾಣಃ ಅಂತ. ಮುಖ್ಯ ಪ್ರಾಣದೇವರಿಗೆ ಅದ್ರಿ ಅಂತ ಹೆಸರು. ಯಾಕೆಂದರೆ ಆದರಣೀಯರಾಗಿದ್ದಾರೆ, ಹಾಗಾಗಿ ಅವರು ಅದ್ರಿಗಳು ಅಂತ ಹೇಳ್ತಾರೆ ಆಚಾರ್ಯರು. ಆದರಣೀಯರನ್ನು ಕೇಳ್ತೇವೆ, ಆದರಣೀಯ ವ್ಯಕ್ತಿಗಳಿಗೆ ಸ್ವಾಗತ ಅಂತ, ಅಂದರೆ ಆಧಾರ ಕೊಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಯೋಗ್ಯರಾದಂಥವರು ಅಂತ. ಹಾಗೆ ಎಲ್ಲ ಜೀವನಲ್ಲೂ ಅತ್ಯಂತ ಆದರಣೀಯರಾದಂಥವ್ರು ಯಾರು? ಮುಖ್ಯ ಪ್ರಾಣದೇವರು. ಹಾಗಾಗಿ ಅವರಿಗೆ ಅದ್ರಿ ಅಂತ ಹೆಸರು. ಅವರನ್ನು ಕೂಡ ಧಾರಣೆ ಮಾಡಿದ್ಯಾರು? ಪರಮಾತ್ಮ. ಒಂದು ಪ್ರಧಾನವಾಗಿ ಅವರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಧಾರಣೆ ಮಾಡಿದ್ದಾನೆ. ಇನ್ನೊಂದು ಇಡೀ ಬ್ರಹ್ಮಾಂಡವನ್ನು ಹೊತ್ತುಕೊಂಡದ್ದು ಶೇಷ. ಆ ಶೇಷನ್ನು ಹೊತ್ತುಕೊಂಡದ್ದು ವಾಯುಕೂರ್ಮ. ಆ ವಾಯುದೇವರನ್ನು ಹೊತ್ತುಕೊಂಡದ್ಯಾರು? ಈ ಕೂರ್ಮರೂಪಿ ಅಂತ ಪರಮಾತ್ಮ. ಹೀಗೆ ಮಹಾದ್ರಿ ಧೃಕ್ ವಾಯುದೇವರನ್ನು ಕೂಡ ಹೊತ್ತುಕೊಂಡದ್ದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಮಹಾದ್ರಿ ಧೃಕ್ ಎಂಬುದಾಗಿ ಕರೆಸಿಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ಒಟ್ಟು 182 ನಾಮಗಳಾಯಿತು, 19 ಶ್ಲೋಕಗಳಾದವು. ಮತ್ತೆ ಮುಂದೆ 20ನೇ ಶ್ಲೋಕದಿಂದ ಚಿಂತನೆಯನ್ನು ನಾಳೆ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.